ಈ ಲೈನೇ ಕೂಡ ತೆಂಗಿಗೂ ನೆಂದಿದೆ ನೋಡಿ, ಆನ್ ಮಾಡಿ ಸಂಪೂರ್ಣವಾಗಿ ತೆಂಗಿದೆ, ಸ್ಟ್ರೈಟ್ ಒಂದು ಲೈನ್. ಇದೇ ಲೈನ್ ಕೂಡ ತೆಂಗಿಗೂ ಸಾಕಾಗ್ತಾ ಇದೆ. ಇದು HDPE ಪೈಪ್. ಇದು ಎಲ್ಲರೂ ಯೂಶಲಿ PVC ಪೈಪನ್ನು ಹಾಕ್ತಾರೆ, ನಾವಿಲ್ಲ ಅಂತ ಹೇಳೋದು. ಇಷ್ಟೆಲ್ಲ PVC ಪೈಪ್ ಬೆಂಡ್ ಮಾಡಿದ್ರೆ ಕಟ್ಟೆ ಆಗ್ಬಿಡುತ್ತೆ. ನೀವು ನೋಡ್ಬೋದು ನನ್ನ ಸ್ಟ್ರೆಂತ್ ಎಷ್ಟು ಹಾಕಿದ್ದೀನಿ ಅಂತ. ಇದೇನು ಕಟ್ ಆಗಲ್ಲ. ಇದನ್ನ ಇನ್ನೊಂದು 5 ನಿಮಿಷ ಬಿಟ್ಟರೆ ಇಟ್ ವಿಲ್ ಟೇಕ್ ಒರಿಜಿನಲ್ ಪೊಸಿಷನ್ಗೆ ಹೋಗ್ತದೆ, ಮುಗೀತು. ನಾವ್ಯಾರು ಹೊರಗಡೆಯಿಂದ ಪ್ಲಂಬರ್ ಆಗಲಿ ಬೇರೆ ಇನ್ನೊಬ್ರು ಮತ್ತೊಬ್ರನ್ನ ನಾವು ಕರ್ಕೊಂಬರೋದಿಲ್ಲ, ನಾವೇ ತೊಗೊಂಬರ್ತೀವಿ. ನಮ್ಮ ಸ್ನೇಹಿತರಿಬ್ರು ಇರ್ತಾರೆ, ಅವರು ನಾವು ಏನು ನ್ಯಾಚುರಲ್ ಆಗಿ ನಾವು ನೀರಾವರಿ ವ್ಯವಸ್ಥೆ ಮಾಡ್ತೀವಿ ಆ ಥರ ಒಂದು ವ್ಯವಸ್ಥೆಲೆ ಕೂಡ ನಾವು ಇದನ್ನ ಫಿಟ್ ಮಾಡ್ಕೋತೀವಿ. ನೀವು ನೋಡ್ಬೋದು ಈ ಮೈಕ್ರೋ ಸ್ಪ್ರಿಂಕ್ಲರ್ ಹೇಗಪ್ಪ ಅಂತಂದರೆ, ಏನು ನಮಗೆ ಸ್ವಾಭಾವಿಕವಾಗಿ ಮಳೆ ಆಗೋ ಸಂದರ್ಭದಲ್ಲಿ ನಮಗೆ ಸಣ್ಣ ಸಣ್ಣ ಹನಿಗಳು, ಈ ತುಂತುರು ಮಳೆ ಅಂತ ನಮ್ಮ ಭಾಗದಲ್ಲಿ ಕರಿತೀವಿ, ಆ ರೀತಿ ಅದು ಹಾಯ್ ಎಲ್ಲ ನನ್ನ ಕಮರ್ಷಿಯಲ್ ಕನ್ನಡಿಗರಿಗೆ ನಮಸ್ಕಾರ ಗೆಳೆಯರೆ. ನಾನಿವತ್ತು ಬೆಂಗಳೂರಿನ ದಕ್ಷಿಣದಲ್ಲಿ ಹಾರೋಹಳ್ಳಿ ತಾಲೂಕು ಚೀಲೂರು ಗ್ರಾಮದಲ್ಲಿದ್ದೀನಿ. ವಿಶೇಷ ಏನಂದ್ರೆ ಒಬ್ರು ಪ್ರಗತಿಪರ ರೈತ ಸಂಘದ ಅಧ್ಯಕ್ಷ ಕೂಡ ಆಗಿದ್ದಾರೆ. ಡಾಲ್ಫಿನ್ ಇರಿಗೇಷನ್ ಸಿಸ್ಟಮ್ ಅವ್ರದ್ದು ಮೈಕ್ರೋ ಸ್ಪ್ರಿಂಕ್ಲರ್ ಸಿಸ್ಟಮ್ ನ ತಮ್ಮ ತೋಟಕ್ಕೆ ಅಳವಡಿಸ್ಕೊಂಡಿದ್ದಾರೆ. ಅವರು ಅಳವಡಿಸ್ಕೊಂಡು ಸುಮ್ಮನಾಗ್ಲಿಲ್ಲ, ಅವ್ರಿಗೆ ಆದಂತ ಅನುಭವ, ಅವ್ರಿಗೆ ಆದಂತ ಲಾಭ ನಮ್ಮ ಎಲ್ಲಾ ರೈತರುಗಳಿಗೆ ಆಗ್ಲಿ ಅಂತ ನನ್ನ ಯೂಟ್ಯೂಬ್ ಚಾನಲ್ಗೆ ಫೋನ್ ಮಾಡಿ ಕರೆದ್ರು, ಬನ್ನಿ ಒಂದು ಇಂಟರ್ವ್ಯೂ ಮಾಡಿ ನನ್ನನ್ನ. ಯಾಕಂದ್ರೆ ನನಗೆ ಈ ಡಾಲ್ಫಿನ್ ಇರಿಗೇಷನ್ ಸಿಸ್ಟಮ್ ಅವ್ರದ್ದು ಮೈಕ್ರೋ ಸ್ಪ್ರಿಂಕ್ಲರ್ ಸಿಸ್ಟಮ್ ಇಂದ ನನಗೆ ತುಂಬಾ ಅನುಕೂಲ ಆಗಿದೆ, ನನ್ನ ರೈತರಿಗೂ ಕೂಡ ಅನುಕೂಲ ಆಗಲಿ ಅಂತ ಸರ್ ನನ್ನ ಫೋನ್ ಮಾಡಿದ್ರು. ನಾನು ಬಂದಿದ್ದೀನಿ ನೋಡಿ. ಸರ್ ನಿಮಗೆ ಸಂಪೂರ್ಣ ಮಾಹಿತಿನ ಕೊಡ್ತಾರೆ. 50-60 ವರ್ಷಗಳ ಕಾಲ ಬರುವ ಮೈಕ್ರೋ ಇರಿಗೇಷನ್ ಸಿಸ್ಟಮ್ ನಿಮಗೆ ಪರಿಚಯ ಮಾಡಿ ಕೊಡ್ತಾರೆ. ಬನ್ನಿ ಗೆಳೆಯರೆ, ಈ ವಿಡಿಯೋದಲ್ಲಿ ಹರೀಶ್ ಗೌಡ್ರು ಹೇಳೋ ಎಲ್ಲ ಮಾಹಿತಿನೂ ತಿಳ್ಕೊಳ್ಳೋಣ. ನಮ್ಮ ವಿಡಿಯೋನ ಸಂಪೂರ್ಣ ನೋಡಿ, ದಯಮಾಡಿ ಸ್ಕಿಪ್ ಮಾಡಬೇಡಿ, ಯಾಕಂದ್ರೆ ನಿಮ್ಗೆ ಇದ್ರಲ್ಲಿ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಬನ್ನಿ ಗೆಳೆಯರೆ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಪರಿಚಯ? ನನ್ನ ಹೆಸರು ಹರೀಶ್ ಅಂತ ಹೇಳಿ. ಮೂಲತಃ ನಾನು ಇಂಜಿನಿಯರಿಂಗ್ ಪದವೀಧರ, ವೃತ್ತಿಯಲ್ಲಿ ರೈತ ಆಗಿ ವ್ಯವಸಾಯನ ಮಾಡ್ಕೊಂಡು ಬಂದಿರ್ತೀನಿ. ನಮ್ದು ಬೆಂಗಳೂರು ದಕ್ಷಿಣ ಜಿಲ್ಲೆ ಹಳೆ ರಾಮನಗರ ಅಂತ ಏನಿತ್ತು, ಪ್ರಸ್ತುತ ಬೆಂಗಳೂರು ದಕ್ಷಿಣ ಜಿಲ್ಲೆ ಹಾರೋಹಳ್ಳಿ ಹೊಸ ಮಳವಾಡಿ ಹೋಬಳಿ ಚೀಲೂರು ಗ್ರಾಮದಲ್ಲಿ ವಾಸಿಯಾಗಿರ್ತೀವಿ. ನಮ್ದು ಚೀಲೂರು ಗ್ರಾಮದಲ್ಲಿ ಒಂದಷ್ಟು ಅಡಕೆ ಮತ್ತೆ ತೆಂಗು ವ್ಯವಸಾಯ ಮಾಡ್ತಾ ಇದೀವಿ, ಬೆಳೆ ಬೆಳೆದಿದ್ದೀವಿ. ಅದರಲ್ಲಿ ನಮಗೆ ನಮ್ಮ ಭಾಗದಲ್ಲಿ ವೃಷಭಾವತಿ ನದಿ ಹರಿಯೋದ್ರಿಂದ ಮತ್ತೆ ನಮಗೆ ನಮ್ಮೂರಲ್ಲೇ ಕೆರೆ ಇರೋದ್ರಿಂದ ಯಥೇಚ್ಛವಾಗಿ ನೀರು, ನಮಗೆ ವಾಟರ್ ಸೋರ್ಸ್ ತುಂಬಾ ಚೆನ್ನಾಗಿರ್ತಕ್ಕಂಥ ಜಾಗ. ಅತಿ ಹೆಚ್ಚು ನಮ್ಮ ಭಾಗದಲ್ಲಿ ಬೆಳೆ ಬೆಳೀತಕ್ಕಂಥದ್ದು ಭತ್ತ, ರಾಗಿ, ಮುಖ್ಯ ವಾಣಿಜ್ಯ ಬೆಳೆಯಾಗಿ ರೇಷ್ಮೆನ ನಾವು ಇವತ್ತು ಬೆಳೀತಾ ಇದೀವಿ. ಇತ್ತೀಚಿನ ದಿನಗಳಲ್ಲಿ ನಮಗೆ ಏನು ಲೇಬರ್ ಕೊರತೆಗಳಾಗಿರೋದ್ರಿಂದ ನಾವು ಸ್ವಲ್ಪ ತೋಟಗಾರಿಕೆ ಬೆಳೆ ಕಡೆ ಗಮನ ಕೊಡಲಾಗಿ ಅಡಕೆ ಮತ್ತೆ ತೆಂಗನ್ನ ಮಾಡಿರ್ತಕ್ಕಂಥದ್ದು. ಸೊ ಇದ್ರಲ್ಲಿ ಮುಖ್ಯವಾಗಿ ನಮಗೆ ಅಡಕೆ ತಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಅತಿ ಸೂಕ್ಷ್ಮವಾದಂತ ಬೆಳೆ ಆಗಿರ್ತದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಅಡಕೆಗೆ ಅತಿ ಹೆಚ್ಚು ನೀರಿನ ಅವಶ್ಯಕತೆನೂ ಇರುವುದಿಲ್ಲ. ಅತಿ ಹೆಚ್ಚು ಅಂದ್ರೆ ವಿಪರೀತವಾದ ನೀರಾಗಬಾರ್ದು, ಮತ್ತೆ ತೀರಾ ನೀರಿನ ಕೊರತೆನೂ ಕೂಡ ಆಗ್ಬಾರ್ದು ಅನ್ನೋದು ಒಂದು ವೈಜ್ಞಾನಿಕ ಒಂದು ವಿಧಾನ. ಸೊ ಅಂತ ಸಂದರ್ಭದಲ್ಲಿ ನಾನು ಆ ಕಡೆ ಒಂದು ಕೆರೆ ಇದೆ, ನಿಮ್ಗೆ ಕಾಣ್ತದೆ ಇಲ್ಲಿಂದ, ನಮ್ಮ ತೋಟದ ಪಕ್ಕನೆ ಕೆರೆ ಇದೆ. ಸಫಿಶಿಯಂಟ್ ಆಗಿ ಶುದ್ಧವಾಗಿ ನಮ್ಗೆ ನೀರಿದೆ. ಆ ಕೆರೆಯಿಂದಾನೇ ನಾವು ಇದಕ್ಕೆಲ್ಲ ಮೊದಲು ಹಾಯಿಸೋ ನೀರನ್ನ ಮಾಡಿ ನಾವು ಬೆಳೆ ಬೆಳೀತಾ ಇತ್ತು. ಸೊ ಹಾಯಿಸೋ ನೀರಲ್ಲಿ ಏನಪ್ಪ ಸಮಸ್ಯೆ ಅಂತಂದ್ರೆ, ಈಗ ನಾವು ಒಂದ್ ಭಾಗದಲ್ಲಿ ನೀರನ್ನ ಹಾಯಿಸಿದ್ರೆ ಅದು ಕೊನೆ ಗಿಡಕ್ಕೆ ರೀಚ್ ಆಗೋವರೆಗೂ ಅತಿ ಹೆಚ್ಚು ನೀರು ಏನಾಗ್ತಿತ್ತು, ಕನ್ಸಂಪ್ಷನ್ ಆಗ್ತಿತ್ತು, ಮತ್ತೆ ನೀರು ನಿಲ್ಲಕ್ಕೆ ಶುರು ಆಗ್ತಿತ್ತು. ನೀರು ಇಂಗುತ್ತಾ ಇರ್ಲಿಲ್ಲ ಹೆಚ್ಚಾಗಿ. ಯಾಕೆಂತಂದ್ರೆ ನೀರು ಚೆನ್ನಾಗಿರೋದ್ರಿಂದ ನಮ್ಗೆ ಆಲ್ಮೋಸ್ಟ್ 2.5-3 ಇಂಚು ಸಫಿಶಿಯಂಟ್ ನೀರು, ಮೊನೋಬ್ಲಾಕ್ ಇರೋದ್ರಿಂದ ಸಫಿಶಿಯಂಟ್ ನೀರು ಇದ್ರಿಂದ ಸೊ ಇದೇನಾಗ್ತಾ ಇತ್ತು, ಗಿಡ ಎಲ್ಲ ಎಲ್ಲೋ ಬಣ್ಣಕ್ಕೆ ತಿರುಗಿತ್ತು. ಈಗ ನಿಮ್ಗೆ ಬೇರೆ ರೀತಿ ಕಾಣ್ತಾ ಇದೆ, ಹಸಿರಾಗಿ ಕಾಣ್ತಿದೆ. ಮೊದಲು ಎಲ್ಲೋ ಇಶ್ ಆಗಿತ್ತು ಸಿಕ್ಕಾಪಟ್ಟೆ, ನೀರು ನಿಂತು. ಸೊ ನಮ್ಗೆ ಇದು ಸಿಕ್ಕಾಪಟ್ಟೆ ಸಮಸ್ಯೆನೂ ಕೂಡ ಆಗಿತ್ತು. ಇಂಥ ಸಂದರ್ಭದಲ್ಲಿ ನಾನು ನಮ್ಮ ಹಾರೋಹಳ್ಳಿ ತೋಟಗಾರಿಕೆ ಇಲಾಖೆ ಮತ್ತೆ ಕನಕಪುರ ರಾಮನಗರ ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಂಗೆ ಎಲ್ಲಾರು ನಾವು ವಿಚಾರಣೆ ಮಾಡ್ತೀವಿ. ಆ ಸಂದರ್ಭದಲ್ಲಿ ಎಲ್ಲರೂ ಸಜೆಸ್ಟ್ ಮಾಡ್ತಕ್ಕಂಥದ್ದು ನನಗೆ ಹನಿ ನೀರಾವರಿ ಮಾಡಿ ಅಂತಾರೆ. ಸೊ ನಾನು ಆ ಸಂದರ್ಭದಲ್ಲಿ ನಮ್ಮ ಹಾರೋಹಳ್ಳಿ ಭಾಗ ಮತ್ತು ಕನಕಪುರ ಭಾಗದಲ್ಲಿ ಸುಮಾರು ಜನ ಡೀಲರ್ಸ್ನ ಕರೆಸಿ ನಾನು ನಮ್ಮ ತೋಟ ತೋರಿಸ್ತೀನಿ. ಅವ್ರು ಹೇಳೋದು ಒಂದೇ, ಬೋರ್ವೆಲ್ ಇಲ್ಲ ಅಂತ ಹೇಳ್ತಾರೆ. ನಮ್ಮ ಕೆರೆಗೇನೆ ನಾವು ಮೋಟ್ರ್ ಇಟ್ಕೊಂಡು ವ್ಯವಸಾಯ ಮಾಡ್ತಾ ಇರ್ತಕ್ಕಂಥದ್ದು. ಅವ್ರು ಹೇಳೋದು ಕೆರೆ ನೀರು ಶುದ್ಧವಾಗಿರಲ್ಲ, ನಿಮಗೆ ಬ್ಲಾಕ್ ಆಗ್ತದೆ ಹನಿ ನೀರಾವರಿ ಮಾಡಿದ್ರಿ ಅಂತ ಒಂದು ವಾದನ ನಮ್ಮ ಮುಂದೆ ಇಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಅವರು ಫಿಲ್ಟರ್ ಹಾಕೊಳ್ಳಿ ಮತ್ತೊಂದು ಎಲ್ಲಾನು ಹೇಳಿದ್ರು ಕೂಡ ಯಾರು ಕೂಡ ಅದನ್ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಮುಂದೆ ಬರುದಿಲ್ಲ. ಸೊ ಅಂತ ಸಂದರ್ಭದಲ್ಲಿ ನಾನು ನೋಡೋಣ ಅಂದ್ಬಿಟ್ಟು, ಯಾಕೆಂದ್ರೆ ನಮಗೆ ನೀರಿನ ಮ್ಯಾನೇಜ್ಮೆಂಟು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಅಡಿಕೆ ಮತ್ತೆ ತೆಂಗು ಬೆಳೆಗಳಿಗೆ ನೀರು ಸಫಿಶಿಯೆಂಟ್ ಆಗಿದ್ರು ಅದನ್ನು ನಾವು ಯಾವ ರೀತಿ ಕೊಡ್ತೀವಿ. ಈಗ ಮನೆಯಲ್ಲಿ ದಾಸ್ತಾನು ಎಷ್ಟು ಬೇಕೋ ನಮಗೆ ಆಹಾರ ಧಾನ್ಯಗಳು ಇರ್ತದೆ, ಬಟ್ ನಾವು ಊಟಕ್ಕೆ ಎಷ್ಟು ಬೇಕೋ
ಅಷ್ಟನ್ನು ಮಾತ್ರ ಉಪಯೋಗಿಸ್ತೀವಿ. ನಮಗೆ ಕೆರೆಯಲ್ಲಿ ಸಫಿಷಿಯೆಂಟ್ ನೀರಿದೆ ಹಾಗಂತೇಳಿ ಇರೋ ನೀರೆಲ್ಲ ಬಿಡುವಂಥದ್ದಲ್ಲ. ಅದಕ್ಕೆ ಏನು ಅವಶ್ಯಕತೆ ಇದೆ, ಈಗ ಇಂಥದ್ದೊಂದು 2-2.5 ವರ್ಷದ ಅಡಿಕೆ ಗಿಡ, ಇದಕ್ಕೆ ಎಷ್ಟು ಲೀಟ್ರ್ ಬೇಕಾಗ್ತದೆ? ಈಗ ವಾರಕ್ಕೆ ಒಂದು 5ರಿಂದ 6 ಲೀಟ್ರ್ ನೀರಾದರೆ ಈ ಅಡಿಕೆ ಗಿಡಕ್ಕೆ ಸಾಕಾಗ್ತದೆ. ಬಟ್ ನಾವು ಕೊಡ್ತಾ ಇದ್ದಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ನೀರು ನಮ್ಮ ಭೂಮಿಗೆ ಬರ್ತಾ ಇತ್ತು. ಅದು ನೀರು ಅಲ್ಲೇ ನಿಂತು ಗಿಡ ಕಾಯಿಲೆಗೆ ತುತ್ತಾಗೋದು ಹೆಚ್ಚಾಗೋಕ್ಕೆ ಶುರುವಾಗಿತ್ತು. ಸೊ ಇಂಥ ಸಂದರ್ಭದಲ್ಲಿ ನಾವು ಅಚಾನಕ್ಕಾಗಿ ನಾವು ಗಜಾನನ್ ಭಟ್ ಅವ್ರದ್ದು ನಾನು ಒಂದು ವಿಡಿಯೋನ ನೋಡ್ತೀನಿ ಸಾಮಾಜಿಕ ಜಾಲತಾಣದಲ್ಲಿ. ಡಾಲ್ಫಿನ್ ಇರಿಗೇಷನ್ ಸಿಸ್ಟಮ್ ಫೌಂಡರ್ ಏನು ಗಜಾನನ್ ಭಟ್ ಅವರು ನಮ್ಮ ಉತ್ತರ ಕರ್ನಾಟಕದ ಕಡೆ ನಮ್ಮ ರೈತರ ಜೊತೆ ಒಂದು ಸಂವಾದ ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಒಂದು ಮೈಕ್ರೋ ಸ್ಪ್ರಿಂಕ್ಲರ್ನ ಅಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಿರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ನಾನು ಅದು ಸುಮಾರು ನೋಡ್ತೀನಿ, ಮತ್ತು ಯಾರು ರೈತರು ಉಪಯೋಗಿಸಿದ್ದಾರೆ ಅದನ್ನು ಏನು ಈ ಡಾಲ್ಫಿನ್ ಇರಿಗೇಷನ್ ಸಿಸ್ಟಮ್, ನಾವು ಅವ್ರು ಉಪಯೋಗಿಸ್ತಕ್ಕಂಥ ಕೆಲವು ದೃಶ್ಯಗಳನ್ನು ನಾವು ಸಾಮಾಜಿಕ ಮಾಧ್ಯಮಗಳಲ್ಲಿ ಸುಮಾರು ಹಲವಾರು ಚಾನೆಲ್ಗಳಾಗಿರ್ಬೋದು ಬೇರೆ ಬೇರೆ ಮಾಧ್ಯಮಗಳು ಪ್ರಸಾರ ಮಾಡಿರ್ತಾರೆ. ನೋಡಿದಂಥ ಸಂದರ್ಭದಲ್ಲಿ ಸ್ವಲ್ಪ ಒಂದು ಧನಾತ್ಮಕ ಚಿಂತನೆ ನಮಗೆ ಪರವಾಗಿಲ್ಲ, ಇದನ್ನು ನಾವು ಅಳವಡಿಸ್ಕೊಂಡ್ರೆ ನಮಗೆ ಆರ್ಥಿಕವಾಗೂ ಕೂಡ ಅತಿ ಹೆಚ್ಚು ಹೊರೆ ಅನಿಸೋದಿಲ್ಲ, ಮತ್ತು ನಮ್ಮ ತೋಟಕ್ಕೂ ಸಫಿಷಿಯೆಂಟ್ ಆಗಿ ಸಾಕಾಗ್ತದೆ ಅನ್ನೋದು ನಮ್ಮ ಮನಸ್ಥಿತಿಗೆ ಬರ್ತದೆ. ಅಂಥ ಸಂದರ್ಭದಲ್ಲಿ ನಾವು ಏನು ಡಾಲ್ಫಿನ್ ಇರಿಗೇಷನ್ ಸಿಸ್ಟಮ್ ಅವರ ಮ್ಯಾನುಫ್ಯಾಕ್ಚರ್ ಇದೆ, ಇಲ್ಲಿ ಬೆಂಗಳೂರಲ್ಲಿದೆ, ಸೀಗೆಹಳ್ಳಿ ಅಂತ ಇದೆ, ಅಲ್ಲಿ ಅವ್ರದ್ದು ಮ್ಯಾನುಫ್ಯಾಕ್ಚರ್ ಇದೆ. ನಾವು ಒಮ್ಮೆ ಭೇಟಿ ಕೊಡ್ತೀವಿ ನಾವು ಮತ್ತು ನಮ್ಮ ಸ್ನೇಹಿತರು. ಆ ಸಂದರ್ಭದಲ್ಲಿ ಅವ್ರದ್ದು ಒಂದು ಡೆಮೋ ವಿಡಿಯೋ ಮೇಲೆ ನೋಡ್ತೀವಿ. ನೋಡಿದಂಥ ಸಂದರ್ಭದಲ್ಲಿ ಈ ಮುಖ್ಯವಾಗಿ ನಮಗೆ ಈ ಮೈಕ್ರೋ ಸ್ಪ್ರಿಂಕ್ಲರ್ ನಮಗೆ ಇಷ್ಟ ಆಗ್ತಕ್ಕಂಥದ್ದು. ನೀವು ನೋಡ್ಬೋದು ಈ ಮೈಕ್ರೋ ಸ್ಪ್ರಿಂಕ್ಲರ್ ಹೇಗಪ್ಪ ಅಂತಂದರೆ, ಏನು ನಮಗೆ ಸ್ವಾಭಾವಿಕವಾಗಿ ಮಳೆ ಆಗೋ ಸಂದರ್ಭದಲ್ಲಿ ನಮಗೆ ಸಣ್ಣ ಸಣ್ಣ ಹನಿಗಳು, ಈ ತುಂತುರು ಮಳೆ ಅಂತ ನಮ್ಮ ಭಾಗದಲ್ಲಿ ಕರಿತೀವಿ, ಆ ರೀತಿ ಅದು ಬೀಳ್ತಿರ್ತದೆ. ಸರಿ, ನಾವು ನೋಡ್ಕೊಂಡು ಬರ್ತೀವಿ. ತದನಂತರ ನಮ್ಮ ತಂದೆಯವ್ರನ್ನ ಕರ್ಕೊಂಡೋಗಿ ನಾವು ನಮ್ಮ ತಂದೆಯವ್ರಿಗೂ ಒಂದು ಸತಿ ತೋರಿಸ್ತೀವಿ. ಆಗಲಿ ನಾವು ಎಲ್ಲ ನೋಡಾದ್ಮೇಲೆ ಅಡಕೆಗೆ ಇದು ಸೂಕ್ತ ಅಂತ ಭಾವಿಸ್ತೀವಿ. ಇದರಲ್ಲಿ ಬೇರೆ ಬೇರೆ ವಿಧ ಇದೆ, ಏನು ಸ್ಪ್ರಿಂಕ್ಲರಲ್ಲೇ ಕೂಡ ಹಲವಾರು ವಿಧಗಳು ಇದೆ. ಬಟ್ ಅಡಕೆಗೆ ಸೂಕ್ತ ಯಾವುದಪ್ಪ ಅಂತಂದರೆ ಮೈಕ್ರೋ ಸ್ಪ್ರಿಂಕ್ಲರ್ ಅನ್ನೋದು ನಮಗನ್ಸ್ತದೆ. ಜೊತೆಗೆ ಏನು ಗಜಾನನ್ ಭಟ್ ಅವರು ಕೂಡ ನಮಗೆ ಮತ್ತು ಅವ್ರ ತಂಡ ಅದನ್ನು ವಿವರಣೆನ ಕೊಡ್ತಾರೆ. ಆ ತದನಂತರ ನಾವು ಅದನ್ನು ಅಧಿಕೃತವಾಗಿ ಖರೀದಿ ಮಾಡಿ, ನಾವ್ಯಾರು ಹೊರಗಡೆಯಿಂದ ಪ್ಲಂಬರ್ ಆಗಲಿ ಬೇರೆ ಮತ್ತೊಬ್ಬರನ್ನ ನಾವು ಕರ್ಕೊಂಬರೋದಿಲ್ಲ, ನಾವೇ ತೊಗೊಂಬರ್ತೀವಿ. ನಮ್ಮ ಸ್ನೇಹಿತರಿಬ್ರು ಇರ್ತಾರೆ, ಅವರು ನಾವು ಏನು ನ್ಯಾಚುರಲ್ ಆಗಿ ನಾವು ನೀರಾವರಿ ವ್ಯವಸ್ಥೆ ಮಾಡ್ತೀವಿ ಆ ಥರ ಒಂದು ವ್ಯವಸ್ಥೆಯಲ್ಲೇ ಕೂಡ ನಾವು ಇದನ್ನು ಫಿಟ್ ಮಾಡ್ಕೋತೀವಿ. ಒಂದು 2 ದಿನ ಸಮಯ ಹಿಡಿತು. ಇದು ನಮಗೆ ಸ್ವಲ್ಪ ವಸ್ತ್ರ ಆಗಿರೋದ್ರಿಂದ ಒಂದು 2 ದಿನ ಸಮಯ ಹಿಡಿತು. ತದನಂತರ ನಾವು ಸಂಪೂರ್ಣವಾಗಿ ಇಡೀ ತೋಟಕ್ಕೆ ಫಿಕ್ಸ್ ಮಾಡಿದ್ದೀವಿ. ಸೊ ಈಗ ಏನಪ್ಪ ಇದೆ ಅಂತಂದರೆ, ಈಗ ನೀವು ನೋಡಿದ್ರಿ ಆ ಕಡೆ ಎಲ್ಲ ನಮ್ಮ ತೋಟದ ಪಕ್ಕ ಎಲ್ಲ ತುಂಬ ಗಟ್ಟಿಯಾಗಿ ಮಳೆ ಬರ ಏನಿದೆ, ನಮ್ಮ ಭಾಗ ಬರ ಪೀಡಿತ ಅಂತ ಆಲ್ಮೋಸ್ಟ್ ಘೋಷಣೆ ಆಗೋ ಸಂದರ್ಭದಲ್ಲಿದೆ. ಬಟ್ ಇಲ್ಲಿ ನೆನ್ನೆನೋ ಬೆಳಗ್ಗೆನೋ ಮಳೆ ಬಂದು ಹೋಗಿರೋ ಥರ ನಿಮಗೆ ಕ್ಲೈಮೇಟು ತುಂಬ ಚೆನ್ನಾಗಿದೆ. ಏಕೆಂದರೆ ಮಧ್ಯ ತೊಗರಿ ಇದೆ, ಆ ತೊಗರಿಗೂ ಕೂಡ ನಮಗೆ ಮಳೆ ಬೇಕಾಗ್ತದೆ. ಸೊ ಈ ಏನು ನಾವು ಮೈಕ್ರೋ ಸ್ಪ್ರಿಂಕ್ಲರ್ ಹಾಕಿದ್ದೀವಿ, ನಾವು ಹಾರ್ಡ್ಲಿ ಮೊದಲಾದರೆ ನಮ್ಮ ತಂದೆ ನೀರಾವರಿ ಹಾಯಿಸೋಕೆ ಬರೋಂಥ ಸಂದರ್ಭದಲ್ಲಿ ಒಂದು 3 ದಿನ ಬೇಕಾಗ್ತಿತ್ತು. ನಾವು ಹಾಯಿಸೋ ನೀರು ಮಾಡಿದ್ದಾಗ 3 to 4 days ಹಾರ್ಡ್ಲಿ 3-4 ದಿನ ಸಮಯ ವ್ಯರ್ಥ ಆಗ್ತಿತ್ತು. ಮತ್ತು ತೋಟನೂ ನಮಗೆ ಡೆವಲಪ್ಮೆಂಟ್ ಇರಲಿಲ್ಲ. ಅದು ನೆಗೆಟಿವ್ ಆಗಿ ಧನಾತ್ಮಕವಾಗಿ ಬರಲೇ ಇಲ್ಲ, ಋಣಾತ್ಮಕವಾಗಿ ಹೋಗ್ತಿತ್ತೆ ಹೊರತು ಧನಾತ್ಮಕವಾಗಿ ಬರಲಿಲ್ಲ. ಅಂಥ ಸಂದರ್ಭದಲ್ಲಿ ಇದನ್ನು ಹಾಕಿರೋದು ತುಂಬ ಅನುಕೂಲ ನನಗೆ ವೈಯಕ್ತಿಕವಾಗಿ ಆಗಿದೆ. ಈ ಒಂದು ನನ್ನ ಮೈಕ್ರೋ ಸ್ಪ್ರಿಂಕ್ಲರ್ ಏನು ಡಾಲ್ಫಿನ್ ಇರಿಗೇಷನ್ ಸಿಸ್ಟಮ್ದು ಹಾಕಿದ್ದಾರೆ, ಇದು ರೈತರಿಗೆ ನನ್ನ ಅನಿಸಿಕೆಯಲ್ಲಿ ಆರ್ಥಿಕವಾಗೂ ಅತಿ ಹೊರೆ ಅಂತ ಅನ್ಸಲ್ಲ. ಇದನ್ನು ನೋಡ್ಬೋದು, ನಿಮ್ಮದು ಇದು HDPE ಪೈಪ್. ಇದು ಎಲ್ಲರೂ ಯೂಶ್ವಲಿ PVC ಪೈಪನ್ನು ಹಾಕ್ತಾರೆ, ನಾವಿಲ್ಲ ಅಂತ ಹೇಳೋದು. ಇಷ್ಟೆಲ್ಲ PVC ಪೈಪ್ ಬೆಂಡ್ ಮಾಡಿದ್ರೆ ಕಟ್ಟೆ ಆಗಿಬಿಡುತ್ತೆ. ನೀವು ನೋಡ್ಬೋದು ನನ್ನ ಸ್ಟ್ರೆಂತ್ ಎಷ್ಟು ಹಾಕಿದ್ದೀನಿ ಅಂತ. ಇದೇನು ಕಟ್ಟಾಗಲ್ಲ. ಇದನ್ನು ಇನ್ನೊಂದು 5 ನಿಮಿಷ ಬಿಟ್ಟರೆ ಇಟ್ ವಿಲ್ ಟೇಕ್ ಒರಿಜಿನಲ್ ಪೊಸಿಷನ್ಗೆ ಹೋಗ್ತದೆ, ಮುಗೀತು. ಸೊ ಇದು ಅಷ್ಟೇ. ಈಗ 1 ಇಂಚ್ ಪೈಪ್ ಇದು, ನೀವು ನೋಡ್ಬೋದು. ನಾನು ಏನು ತುಳಿದ್ರೂ ಕೂಡ ಬೆಂಡಾಗಲ್ಲ. ಟ್ರ್ಯಾಕ್ಟ್ರು ಕೂಡ ಇದ್ರ ಮೇಲೆ ಹಚ್ಚಿದ್ರು ಏನೂ ಆಗಲ್ಲ. ಇದೆಲ್ಲ ಥ್ರೆಡೆಡ್ ಸಿಸ್ಟಮ್. ಇದು ಕೂಡ ಥ್ರೆಡೆಡ್. ನಿಮ್ಮ ನೆಸಿಟಿ ಇರ್ತಕ್ಕಂಥದ್ದು ಹಾಕ್ಬೋದು. ಈ ಫಿಕ್ಸ್ ಮಾಡಿರೋದು ಕೂಡ ಥ್ರೆಡೆಡ್. ಎಂಟೈರ್ ತೋಟದಲ್ಲಿ ಏನಿದೆ ಯಾವುದೇ ಗಂಬಳಿಸಿಲ್ಲ. ಆಕ್ಷನ್ ಬ್ಲೇಡಲ್ಲಿ ಬ್ಲೇಡ್ ಯೂಸ್ ಮಾಡಿ ಕಟ್ ಮಾಡಿಲ್ಲ, ಎಲ್ಲ ಥ್ರೆಡೆಡ್. ಏನಾದ್ರು ಸಣ್ಣ ಪುಟ್ಟ ವ್ಯತ್ಯಾಸ ಆಯಿತು ಅಂದರೆ ಇಮಿಡಿಯೇಟ್ ತೆಗಿಬೋದು, ಥ್ರೆಡ್ ಹಾಕ್ಬಿಟ್ಟು ಮತ್ತೆ ನಾವು ನೀರಾವರಿನ ಮಾಡ್ಬೋದು. ಯಾವುದೇ ರೀತಿ ಅನಾನುಕೂಲ ಸದ್ಯದ ಮಟ್ಟಿಗೆ ನಮಗೇನು ಕಂಡು ಬಂದಿಲ್ಲ. ಮತ್ತು ನನಗೇನು ಅವ್ರು ಹೇಳಿದರು, ನೀರು ಕಟ್ಕೊಳ್ಳುತ್ತೆ ನಿಮ್ಮದು ಕೆರೆ ನೀರು, ಬ್ಲಾಕೇಜ್ ಆಗಿಬಿಡ್ತದೆ ಡ್ರಿಪ್ ಮಾಡಿದ್ರೆ ಅಂತ ಹೇಳಿದರು. ನನಗೇನು ಬ್ಲಾಕೇಜ್ ಬಂದಿಲ್ಲ. ಒಂದು 2-3 ಕಡೆ ಬ್ಲಾಕೇಜ್ ಬಂತು. ನಾವೇನಿದು ಮೇಲ್ಗಡೆ ಟರ್ಬೋ ಇದೆ, ನೀವೆಲ್ಲ ಫಿಟ್ ಮಾಡೋ ಮುಂಚೆ ನೀವು ಇದನ್ನು ಫಿಟ್ ಮಾಡಬಾರ್ದು. ಆ್ಯಕ್ಚುಲಿ ಫಸ್ಟು ಎಲ್ಲ ಫಿಕ್ಸ್ ಮಾಡಿ ಪೈಪ್ಸು ಇದನ್ನು ಹಾಗೆ ಇಟ್ಕೋಬೇಕು. ನೀವು ಮೋಟ್ರು ಸ್ಟಾರ್ಟ್ ಮಾಡಿ ಒಂದು ಸತಿ ಎಲ್ಲ ನೀರನ್ನು ಔಟ್ ಮಾಡಬೇಕು. ಏನೇ ಗಲೀಜಿದ್ರೂ ಕೂಡ ಆಚೆ ಬಂದುಬಿಡ್ತದೆ. ತದನಂತರ ಈ ಏನು ಟರ್ಬೋ ಇದೆ, ಸ್ಪ್ರಿಂಕ್ಲರ್ ಟರ್ಬೋನ ನೀವು
ಫಿಕ್ಸ್ ಮಾಡ್ಕೋಬೋದು, ಯಾಕೆಂದರೆ ಅದೇನು ಗಮ್ ಹಾಕಬೇಕಾಗಿಲ್ಲ, ಕಟ್ ಮಾಡಬೇಕಾಗಿಲ್ಲ. ಆಗ ಥ್ರೆಡೆಡ್ ಇದೆ, ಎಲ್ಲ ಸಂಪೂರ್ಣ ಥ್ರೆಡೆಡ್ ಇದೆ. HDP ಅಂದರೆ ಎಲ್ಲರಿಗೂ ಗೊತ್ತು, ಏನು ಹೈ ಡೆನ್ಸಿಟಿ ಪಾಲಿಇಥಿಲೀನ್ ಪೈಪ್ಸ್ ಅಂತ. ನಾವು ನಮ್ಮ ಇಂಜಿನಿಯರಿಂಗ್ ವಿದ್ಯಾಭ್ಯಾಸದಲ್ಲಿ ಇಥಿಲೀನ್ ಆಲ್ಕೋಹಾಲ್ ಇವೆಲ್ಲ ಓದ್ತಾ ಇದ್ವಿ. ಅದು ಯಾವತ್ತೂ ನಮಗೆ ನಿಜ ಜೀವನದಲ್ಲಿ ಅಪ್ಲಿಕೇಬಲ್ ಆಗಿರಲಿಲ್ಲ. ಬಟ್ ಇವತ್ತು HDPI ಪೈಪಲ್ಲಿ ಆ ಕೆಮಿಕಲ್ಸ್ ಯಾವ ರೀತಿ ಯೂಸ್ ಮಾಡಿದ್ದಾರೆ ಅನ್ನೋದನ್ನು ನಾವು ಕಣ್ಣಾದರೆ ನೋಡ್ತೀವಿ. ಯಾಕೆಂತಂದರೆ ನಾವು ಫ್ಯಾಕ್ಟ್ರಿಗೆ ಭೇಟಿ ನೀಡಿದಾಗ ಈ HDPIಗೆ ಬರ್ತಕ್ಕಂಥ ರಾ ಮೆಟೀರಿಯಲ್ಸು ಕೂಡ ಅವರು ರಿಲಯನ್ಸಿಂದ ಹಾಕ್ಸ್ತಾ ಇದ್ದಾರೆ. ಇವತ್ತು ರಿಲಯನ್ಸ್ ಅಂತಂದರೆ ಒಂದು ಒಳ್ಳೆಯ ಗುಣಮಟ್ಟದ ಪದಾರ್ಥವನ್ನು ಸಪ್ಲೈ ಮಾಡ್ತಕ್ಕಂಥದ್ದು. ಸೊ ಆದ್ದರಿಂದ ನಮಗೆ ಇದು ತುಂಬ ಅನುಕೂಲ ಆಗಿದೆ. ಈಗ ಮಧ್ಯ ನೋಡಿ ತೊಗರಿ ಹಾಕಿದ್ದೀವಿ, ಅಡಿಕೆ ಇದೆ, ಮತ್ತು ತೆಂಗಿಗೆ ನಾವೇನು ಸಪ್ರೇಟ್ ಲೈನ್ ಏನು ಮಾಡಿಲ್ಲ. ಆ ಕೊನೆ ಲೈನ್ ಬನ್ನಿ, ನೀವು ಇಲ್ಲಿ ಗೊತ್ತಾಗ್ತದೆ. ಈ ಲೈನ್ ಏನಿದೆ ಕೊನೆ ಲೈನು, ಈ ಲೈನೇ ಕೂಡ ತೆಂಗಿಗೂ ನೆಂದಿದೆ ನೋಡಿ, ಆನ್ ಮಾಡಿ ಸಂಪೂರ್ಣವಾಗಿ ತೆಂಗಿದೆ, ಸ್ಟ್ರೈಟ್ ಒಂದು ಲೈನು. ಇದೇ ಲೈನು ಕೂಡ ತೆಂಗಿಗೂ ಸಾಕಾಗ್ತಾಯಿದೆ ನಮಗೆ. ಮತ್ತು ತೊಗರಿ ಹಾಕಿದ್ವಿ, ತೊಗರಿಗೂ ಸಾಕಾಗ್ತಾಯಿದೆ. ಮಧ್ಯ ಇಂಟರ್ ಕ್ರಾಪ್ ಆಗಿ ಬಾಳೆ ಮಾಡಬೇಕು ಅಂದ್ಕೊಂಡಿದ್ವಿ. ಬಾಳೆಗೂ ಕೂಡ ನಮಗೆ ಸಫಿಷಿಯೆಂಟಾಗಿ ನೀರನ್ನು ಓವರಾಲ್ ಮ್ಯಾನೇಜ್ಮೆಂಟ್, ವಾಟರ್ ಮ್ಯಾನೇಜ್ಮೆಂಟು ಇತ್ತೀಚಿನ ಕೃಷಿನಲ್ಲಿ ತುಂಬ ಇಂಪಾರ್ಟೆಂಟ್ ಅನ್ನೋದು ಎಲ್ಲರಿಗೂ ಗೊತ್ತು. ಆಮೇಲೆ ನ್ಯಾಚುರಲ್ ಅಗ್ರಿಕಲ್ಚರ್ ಅಥವಾ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ನಾವೇನು ಮಾಡ್ತೀವಿ ಅದಕ್ಕೆ ಇದು ತುಂಬ ಅನುಕೂಲ ಆಗ್ತದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸರ್, ಎಷ್ಟು ಎಕರೆಗೆ ಅಳವಡಿಸ್ಕೊಂಡಿದ್ದೀರಾ? ಇದು 1 ಎಕರೆ 1.5 ಎಕರೆ ಇದೆ, 1 ಎಕರೆ 20 ಗುಂಟೆ ಇದೆ. ಸದ್ಯಕ್ಕೆ ಪ್ರಾಯೋಗಿಕವಾಗಿ ಈ ತೋಟಕ್ಕೆ, ಇದು ಹೊಸ ತೋಟ, ಇದು 2-2.5 ವರ್ಷದ ತೋಟ ಇದು. ಇದಕ್ಕೆ ಪ್ರಾಯೋಗಿಕವಾಗಿ ಅಳವಡಿಸಿದ್ದೀವಿ. ಇದರಲ್ಲಿ ನಮಗೆ ಆಲ್ಮೋಸ್ಟ್ ಯಾವುದೇ ನೆಗೆಟಿವ್ ಆಗಿ ಏನೂ ಕಂಡಿಲ್ಲ. ಅಷ್ಟೇ, ನಮ್ಮ ಸ್ನೇಹಿತರು 2-2.5 ದಿನ, ಯಾಕೆಂದರೆ ಸ್ವಲ್ಪ ಹೊಸದಾಗಿ ಗೊತ್ತಾಗಲಿಲ್ಲ. ಆಮೇಲೆ ನಾನು ಗಜಾನಂದ್ ಭಟ್ ಅವ್ರು ಫೋನ್ ಮಾಡಿ ನಿಮ್ಮ ಇಂಜಿನಿಯರ್ ಬೇಕು ಅಂತ ಹೇಳಿದೆ. ಅವರು ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ಅವರು ಇಂಜಿನಿಯರ್ ಫೋನ್ ಮಾಡಿದ್ರು, ಏನು ಪ್ರಾಬ್ಲಮ್ ಇದೆ ಅನ್ನೋದು ನಾನು ಫೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಅವ್ರು ಅದಕ್ಕೆ ನಂಗೆ ಸೊಲ್ಯೂಷನ್ ಕೊಟ್ಟರು. ಆಮೇಲೆ ನಾನೇನು ಅವ್ರನ್ನ ಬರಬೇಡಿ ಅಂತ ಹೇಳಿದೆ. ಅವ್ರ ಇಂಜಿನಿಯರ್ ನೆಸಿಟಿ ಇಲ್ಲ, ಅವಶ್ಯಕತೆ ಇರಲಿಲ್ಲ. ಅದಾದಮೇಲೆ ನಾವು ಫಿಕ್ಸ್ ಮಾಡಿದ್ವಿ. ನೀವು ನೋಡ್ಬೋದು, ಅದೆಲ್ಲ HDPI ವಾಲ್. ನಾವು ಮಣ್ಣು ಹಾಕಿ ಮುಚ್ಚಿದ್ದೀವಿ ಅಷ್ಟೇ. HDPI ವಾಲ್ ಅದೇನು ಬಿಸಿಲಿಗೆ ಏನೂ ಆಗೋದಿಲ್ಲ. ನಮ್ಮ PVC ವಾಲ್ಗಳಾದರೆ ಬಿಸಿಲಿಗೆ ಹಾಳಾಗ್ತದೆ. ಬಟ್ ಇದು HDPI ವಾಲ್ ಏನೂ ಆಗೋದಿಲ್ಲ. ನಾವು ಮಣ್ಣು ಹಾಕಿ ಮುಚ್ಚಿದ್ದೀವಿ. ನೆಸಿಟಿ ಇದ್ದಾಗ ಈ ಒಟ್ಟು 144 ಜೆಟ್ಸ್ ಇದೆ ನಮ್ಮ ಮೋಟ್ರಲ್ಲಿ. ಅಟ್ ಎ ಟೈಮ್ 144 ಜೆಟ್ಟು ಆನ್ ಆಗ್ತದೆ. ಹಾರ್ಡ್ಲಿ 4-5 ಅವರ್ ಸಮಯದಲ್ಲಿ ಇಡೀ 1.5 ಎಕರೆನೂ ನೆಂದೋಗ್ತದೆ. ಡೈಲಿ ಅವಶ್ಯಕತೆ ಇಲ್ಲ. 4 ಅವರ್ ಇದು. ಆ್ಯಕ್ಚುಲಿ 1 ಅವರ್ಗೆ ಏನು ಇವರು ಡಾಲ್ಫಿನ್ ಇರಿಗೇಷನ್ದು ಇದೆ ಈ ಟರ್ಬೋ, ಹಾರ್ಡ್ಲಿ 150 ಲೀಟರ್ಸ್, ಐ ಥಿಂಕ್ ನಾನು ಮರ್ತ್ಕೊಂಡಿದ್ದೀನಿ, 150 ಲೀಟ್ರು ಡಿಸ್ಚಾರ್ಜನ್ನು ಕೊಡುತ್ತೆ ಒಂದು ಸರ್ತಿ. ಸೊ ನಮ್ಮದು ಒಂದೊಂದು ಈ ಕಡೆ ಒಂದೊಂದು ಬದುನಲ್ಲಿ ಲೆಕ್ಕ ಹಾಕೊಂಡ್ರೆ 18 ಜೆಟ್ ಬಂದಿದೆ. ಇಡೀ ತೋಟ ನೆನಿಲಿಕ್ಕೆ ನಮಗೆ ಹಾರ್ಡ್ಲಿ ನಾನು ಹೇಳೋದಲ್ಲ 3-4 ಅವರ್. ಇಟ್ ವಿಲ್ ಟೇಕ್ ಅರೌಂಡ್ 10-12 ದಿನ. ಮತ್ತೆ ನೀರು ಕೊಡೋ ನೆಸಿಟಿನೇ ನಮಗೆ. ಮಳೆ ಉಯ್ದಿರೋ ಥರ ಇರುತ್ತೆ. ಕಂಪ್ಲೀಟ್ಲಿ ಮಳೆ ಏನು ಬರುತ್ತೋ ಅದೇ ರೀತಿ. ನೀವು ಆನ್ ಮಾಡಿಬಿಟ್ಟು ಒಳಗಡೆ ಬಂದರೂ ಕೂಡ ಮಳೆ ಬರ್ತಾರೋ ಒಂದು ಇದೇ ಬರ್ತದೆ. ಯಾಕೆಂದರೆ ನೀವು ಯಾವಾಗ ಈಗ ಬೇರೆ ಬೇರೆ ತಂತ್ರಜ್ಞಾನ ಇದೆ, ರಿಂಕ್ಲರ್ ಇದೆ, ನಾನು ನೋಡಿದ್ದೀನಿ ಕೆಲವಾರು ಇದೆ, ಮತ್ತು ಗನ್ಗಳಿದೆ, ರೈನ್ ಗನ್ಸು. ಅದೇನಾಗ್ತದೆ, ನಿಮಗೆ ಸ್ಪೀಡಾಗಿ ಹೊಡೆದಾಗ ಮಣ್ಣು ಎರೋಷನ್ ಆಗ್ಬೋದು, ಒಂದು ಸಾಯಿಲ್ ಎರೋಷನ್ ಆಗ್ತದೆ, ಮತ್ತು ಹಾರ್ಡ್ ಆಗುತ್ತೆ ಭೂಮಿ. ನಿಮ್ಗೆ ಯಾವತ್ತೂ ಭೂಮಿ ಮೃದುವಾಗಿರಬೇಕು, ಹಾರ್ಡ್ ಆಗ್ತದೆ. 2 ಕೆಲವು ಪಾಲಿನೇಷನ್ ಆಗೋ ಸಂದರ್ಭದಲ್ಲಿ ಆ ಜೆಟ್ಸ್ ಏನು ರೈನ್ ಗನ್ಸ್ ಇದೆ, ಪಾಲಿನೇಷನ್ ಸಂದರ್ಭದಲ್ಲಿ ಪಾಲಿನೇಷನ್ ಹಾಳಾಗ್ತದೆ. ಬಟ್ ಇದರಲ್ಲಿ ಹಂಗಾಗೋದಿಲ್ಲ. ನಿಮಗೆ ಸ್ಮಾಲ್ ಡ್ರಾಪ್ಲೆಟ್ಸ್ ತುಂತುರು ಮಳೆ ಥರ ಬೀಳೋದ್ರಿಂದ ಸಫಿಷಿಯೆಂಟಾಗಿ ನೀರು ಒಂದು ಗಿಡಕ್ಕೆ ಏನು ಬೇಕೋ ಅದು ಎಷ್ಟು ಬೇಕೋ, ತನಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಕನ್ಸ್ಯೂಮ್ ಮಾಡ್ತದೆ. ಇದು ಆಲ್ರೆಡಿ 3 ಡೇಸ್ ಆಗಿದೆ. 3 ಡೇಸಿಂದ ನಮಗೆ ಮಳೆ ಇಲ್ಲ. 3 ಡೇಸ್ ಆಗಿದೆ. ವೆಟ್ನೆಸ್ ನೀವು ನೋಡ್ರೆ ಗೊತ್ತಾಗ್ತದೆ ಎಷ್ಟು ವೆಟ್ನೆಸ್ ಇದೆ ಅಂತ. ಹಾಸಿಗೆ ಥರ ಇದೆ. ಇಂಟರ್ ಕ್ರಾಪ್ ನೀವು ಏನು ಬೇಕಾದರೂ ಮಾಡ್ಬೋದು. ಇದನ್ನು ಕಳೆದು ಎತ್ತಿ ಆರಾಮಾಗಿ ಸೈಡ್ಗೆ ಇಟ್ಕೊಬೋದು. ಒಂದು, ನೀವು ಅಲ್ಲಿ ಮಧ್ಯ ಬಾಳೆ ಮಾಡಿದ್ರು ಏನು ತೊಂದರೆ ಆಗೋದಿಲ್ಲ. ಮಧ್ಯ ಗ್ಯಾಪಲ್ಲಿ ನೀವು ಟ್ರ್ಯಾಕ್ಟರ್ ಹಾಕಬೇಕು ಅಂದ್ರೂ ಏನು ಸಮಸ್ಯೆ ಇಲ್ಲ. ಮೋರ್ ಓವರ್ ಇದರಲ್ಲಿ ಯಾರು ಝೀರೋ ಕಲ್ಟಿವೇಷನ್, ಆರ್ಗ್ಯಾನಿಕ್ ಫಾರ್ಮಿಂಗು ಅಥವಾ ನ್ಯಾಚುರಲ್ ಫಾರ್ಮಿಂಗ್ ಮಾಡಬೇಕು ಅನ್ನೋರು ಇದ್ದಾರೆ, ಅವ್ರಿಗೆ ಇದು ತುಂಬ ಹೆಲ್ಪ್ಫುಲ್ ಆಗ್ತದೆ ಅನ್ನೋದು ನಮ್ಮ ಒಂದು ಒಪಿನಿಯನ್. ಕೃಷಿ ನನಗೆ ತುಂಬ ಇಷ್ಟ ಆಯಿತು. ಇದಕ್ಕೆ ಸಪೋರ್ಟ್ ಮಾಡಿದ್ದು ನನಗೆ ಡಾಲ್ಫಿನ್ ಇರಿಗೇಷನ್ ಸಿಸ್ಟಮ್ ಅವರು. ರೈತರು ಇದನ್ನು ನಾನು ನಿಮ್ಮ ಮೂಲಕ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಇದು ರೇಷ್ಮೆ ಬೆಳೆಗೂ ನನ್ನ ಅನಿಸಿಕೆಯಲ್ಲಿ ಸಫಿಷಿಯೆಂಟಾಗಿ ಸೂಕ್ತವಾಗಿದೆ. ಏನಿವತ್ತು ಕೆಲವು ಕಡೆ ಬೋರು ಅಂಡರ್ಗ್ರೌಂಡ್ ಆಧಾರಿತವಾಗಿ, ನಮಗೆ ಕೆರೆ ಇದೆ, ನೀರಿದೆ, ಸುಮಾರು ಭಾಗಗಳಲ್ಲಿ ನೀರಿನ ಕೊರತೆ ಇದೆ. ಅಂಥ ರೈತರು ನಾನು ನಿಮ್ಮ ಯೂಟ್ಯೂಬ್ ಮುಖಾಂತರನೂ ನಮ್ಮ ರೈತ ಸಂಘ ಮತ್ತು ಇನ್ನಿತರ ಏನು ರೈತರಿಗೆ ನಾನು ಮನವಿ ಮಾಡ್ತಕ್ಕಂಥದ್ದು, ಈ ಒಂದು ಏನು ಸಿಸ್ಟಮ್ ಇದೆ ಇದು 4 ಜನಕ್ಕೆ ಅನುಕೂಲ ಆಗಬೇಕು. ಇದೇನು ಯಾರ್ದನ್ನೋ ಹೊಗಳಿಕೆ ಮಾಡ್ತಾ ಇರ್ತಕ್ಕಂಥದ್ದೇನಲ್ಲ.
ಈಗ ನಾವಿಲ್ಲಿ ಉಪಯೋಗಿಸಿರ್ತಾನೆ 4 ಜನ ಉಪಯೋಗಿಸಿದಾಗ ಅವನಿಗೆ ಕೆಲಸ ಕಮ್ಮಿ ಆಗಬೇಕು. ಅವನು ನೀರು ಬಿಡೋದನ್ನೇ 4 ದಿನ 5 ದಿನ ಮಾಡೋದಲ್ಲ, ಒಂದು 4 ರಿಂದ 5 ತಾಸುಗಳ ಕಾಲ ಇದಕ್ಕೆ ಟೈಮ್ ಕೊಟ್ಟು ಉಳಿಕೆ ಟೈಮ್ನ ಬೇರೆ ಕಡೆ ಕೊಡಲಿಕ್ಕೆ ಇದು ಅನುಕೂಲ ಆಗ್ತದೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕಂದರೆ ನೀವು ಆನ್ ಮಾಡಿದ್ರೆ ಗೊತ್ತಾಗ್ತದೆ ನಿಮಗೆ, ನನ್ನ ಯಾವುದೇ ರೀತಿಯಾಗಿರ್ತಕ್ಕಂಥ ಲೇಬರ್ಸ್ ಬೇಕಾಗಿಲ್ಲ ನೀರು ಬಿಡಲಿಕ್ಕೆ. ಮೋರೋವರ್ ಇತ್ತೀಚಿನ ದಿನಗಳಲ್ಲಿ ಈಗ ನಿಮ್ಗೆ ಗೊತ್ತಾಗಿದೆ, ಬರ ಬಂದಿರೋದ್ರಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿಯೋ ಬರ, ಎಲ್ ನೀನೋ ಪರಿಣಾಮ ಶಿವನ ಸಮುದ್ರದಲ್ಲಿ ವಿದ್ಯುತ್ ಉತ್ಪಾದನೆಯೂ ಕೂಡ ಕಡಿಮೆ ಆಗಿದೆ. ಹಲವಾರು ಭಾಗಗಳಲ್ಲಿ ವಿದ್ಯುತ್ ಪೂರೈಕೆ, ರೈತನಿಗೆ ಬೇಕಾದಷ್ಟು ವಿದ್ಯುತ್ ಪೂರೈಕೆಯನ್ನು ಈ ಏನು ಬೆಸ್ಕಾಮ್ಗಳು, ಸೆಸ್ಕಾಮು, ಹೆಸ್ಕಾಮ್ಗಳು, ವಿದ್ಯುತ್ ಸರಬರಾಜು ಕಂಪ್ನಿಗಳು ಸಫಿಷಿಯೆಂಟಾಗಿ ಮಾಡ್ತಾ ಇಲ್ಲ. 3 ಫೇಸ್ ವಿದ್ಯುತ್ ಏನಿದೆ ಅದನ್ನು ಕೊಡ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಕಡಿಮೆ ವಿದ್ಯುತ್ ಇದ್ದಂಥ ಸಂದರ್ಭದಲ್ಲಿ 1 ಅವರ್ 2 ಅವರ್ ಅಂಥ ಸಂದರ್ಭದಲ್ಲಿ ಇದು ರೈತನಿಗೆ ಅನುಕೂಲ ಆಗ್ತಕ್ಕಂಥದ್ದು. ಯಾಕೆಂದರೆ 2 ಅವರ್ ಆನ್ ಆಯಿತು ಅಂತಂದರೆ ನಿಮ್ಮ ತೋಟ ಎಲ್ಲ ನೆನೀತದೆ. ಆ ಒಂದು ತೇವಾಂಶ ಅಥವಾ ವೆಟ್ನೆಸ್ ನಿಮಗೆ 1 ವಾರಗಳ ಕಾಲ ಕಾಪಾಡುತ್ತೆ. ಕಡಿಮೆ ನೀರು, ಕಡಿಮೆ ವಿದ್ಯುತ್, ಕಡಿಮೆ ಲೇಬರ್ಸ್, ಕಡಿಮೆ ಆರ್ಥಿಕ ವೆಚ್ಚ, ಓವರ್ ಆಲ್ ಅಂದರೆ ಏನು ಹೇಳ್ಬೋದು ಅಂದರೆ ಒಂಥರ ಮೃಷ್ಟಾನ್ನ ರೀತಿ ನಿಮಗೆ ಇದು ಕೆಲಸ ಮಾಡ್ತದೆ. ಹಾಗಾಗಿ ನಾನು ರೈತರಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥ, ನೀವೊಮ್ಮೆ ನಮ್ಮ ತೋಟಕ್ಕೆ ಭೇಟಿ ಕೊಟ್ಟರು ಆಗ್ತದೆ, ಅಥವಾ ಏನು ಇವ್ರದ್ದು ಡಾಲ್ಫಿನ್ ಇರಿಗೇಷನ್ ಅವ್ರದ್ದು ಹೆಡ್ ಆಫೀಸ್ ಸಿಗೇಹಳ್ಳಿಲಿದೆ, ಅಲ್ಲೊಮ್ಮೆ ಭೇಟಿ ಕೊಟ್ಟು ಅಲ್ಲಿಗಿಂತ ತೋಟದಲ್ಲಿ ನೋಡಿದ್ರೆ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತದೆ. ನೋಡಿ ರೇಷ್ಮೆ ಇನ್ನಿತರ ತೋಟಗಾರಿಕೆ ಬೆಳೆಗಳ ಇನ್ನು ಅಳವಡಿಸ್ಕೊಳ್ಳೋದು ಸೂಕ್ತ ಅನ್ನೋದು ಒಂದು ಅಭಿಪ್ರಾಯ. ತರಕಾರಿ ಬೆಳೆಗೂ ತುಂಬಾ ಸೂಕ್ತವಾಗಿದೆ ಇದು. 100% ಸೂಕ್ತವಾಗಿದೆ. ಯಾಕೆ ಅಂತಂದ್ರೆ ಈಗ ನಾನು ತೊಗರಿ ಹಾಕಿರೋದು ಇಂಟರ್ ಕ್ರಾಪ್ ಮಾಡಿದೀನಿ ಅಂತ ಹೇಳಿದೆ, ಇದನ್ನು ಕೂಡ ಒಂದು ತರಕಾರಿ ಬೆಳೆನೆ, ಕಾಳು ತೊಗರಿ. ಈಗ ಏನ್ ನಾವು ಅಡಕೆಗೆ ನೀರು ಕೊಡ್ತಾ ಇದೀನಿ, ಸೂಕ್ಷ್ಮವಾಗಿ ಬೀಳುತ್ತೆ ಒಂದೊಂದು ಡ್ರಾಪ್ಲೆಟ್ಸ್, ಅದಕ್ಕೆ ಹಾರ್ಮ್ ಆಗಲ್ಲ, ತೊಂದರೆ ಆಗಲ್ಲ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸಫಿಷಿಯೆಂಟಾಗಿ ತೊಗರಿಗೆ. ಅದನ್ನ ಹಾಕಿ ನಾವು ಒಂದು 15 ಡೇಸ್ ಆಗಿದೆ ಅಷ್ಟೇ, ತುಂಬ ಚೆನ್ನಾಗಿ ಬಂದಿದೆ. ನಾವು ಯಾವುದೇ ಕೆಮಿಕಲ್ ಯೂಸ್ ಮಾಡಿಲ್ಲ, ಅದಕ್ಕೆ ನ್ಯಾಚುರಲ್ ಆಗಿ ಹಾಕಿದ್ದೀವಿ. ತರಕಾರಿ ಬೆಳೆಗಳಿಗೂ ಇದನ್ನ ನೋಡಿದ್ಮೇಲೆ ಅಲ್ಲ ಆ ಕಡೆ ಒಂದು ಅವರೇನೂ ಹಾಕಿದ್ದೀವಿ ಮಿಡಲಲ್ಲಿ, ಅವರೇ ಬೆಳೆ, ಅದು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ತರಕಾರಿ ಬೆಳೆಗಳಿಗೆ ಹೆಚ್ಚು ಅನುಕೂಲ, ಯಾಕೆಂದರೆ ಡ್ರಾಪ್ಲೆಟ್ಸ್ ಆಗಿ ಬೀಳ್ತದೆ. ನಿಮಗೆ ಒಂದೇ ಸತಿ ಒಂದು 10 kg ಬೀಳೋದು ಹೇಗಿದೆ ಕೆಳಗಡೆಗೆ, 0.1 ಗ್ರಾಮ್ ಬೀಳೋದು ಹೇಗಿದೆ, ಸೇಮ್ ನೀವು ಕಂಪೇರ್ ಮಾಡಿ. 10 kg ತೂಕ ಇರೋ ವಸ್ತು ಭೂಮಿಗೆ ಬಿದ್ದರೆ ಏನು ಇಂಪ್ಯಾಕ್ಟ್ ಇದೆ, 1 ಗ್ರಾಮ್ ಭೂಮಿ ಮೇಲೆ ಬಿದ್ದರೆ ಏನು ಇಂಪ್ಯಾಕ್ಟ್ ಇದೆ. ಎರೋಷನ್ನು ಸಹಜವಾಗಿ ಆ ಸ್ವಾಭಾವಿಕವಾಗಿ ಏನು ನಮ್ಮದು ಭೂಮಿ ಇದೆ, ಇವತ್ತೆಲ್ಲ ಓಡಾಡಿದ್ರೆ ಮೆತ್ತಗಿದೆ, ಬಟ್ ನಿಮಗೆ ಹೆವಿ ಭಾರವಾಗಿ ಬಿದ್ದಾಗ ಆ ಸ್ಮೂತ್ನೆಸ್ ಇರಲ್ಲ, ಇಂಗೋದಿಲ್ಲ, ಸಫಿಷಿಯೆಂಟ್ ಇಂಗೋದಿಲ್ಲ. ನಿಮ್ಮ ನೀರು ಹಿಂಗಿಲ್ಲ ಅಂದರೆ ಪ್ರಯೋಜನ ಏನಾಗ್ತದೆ? ನಾನು ಕೊಟ್ಟಂಥ ನೀರು ಸಫಿಷಿಯೆಂಟಾಗಿ ಭೂಮಿಗೆ ಹೋಗಿಲ್ಲ. ಈಗ ನಮ್ಮದು ಹನಿ ನೀರಾವರಿ ಮಾಡಿ ಅಂತ ಹಲವಾರು ಎಕ್ಸಾಂಪಲ್ ಕೊಟ್ಟರು. ಹನಿ ನೀರಾವರಿ ಮಾಡ್ಬೋದು, ಅದರಲ್ಲಿ ಸಮಸ್ಯೆ ಏನಪ್ಪ ಅಂತಂದರೆ, ಈಗ ಇದು ಒಂದು ಗಿಡ ಇದೆ, ಹನಿ ನೀರಾವರಿ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ನಾವು ಪೈಪ್ ಹಾಕಿರ್ತೀವಿ ಹನಿ ನೀರಾವರಿಗೆ, ಅಲ್ಲಿ ಮಾತ್ರ ಡ್ರಾಪ್ಲೆಟ್ಸ್ ಬೀಳ್ತಾ ಇರುತ್ತೆ. ಸೊ ಆ್ಯಕ್ಚುಲಿ ಸೈನ್ಸ್ ಏನು ಹೇಳುತ್ತೆ ಅಂದರೆ, ಒಂದು ಗಿಡದ ಹಡ್ಕೊಂಡಿರುತ್ತೆ ಕೊಂಬೆ, ಅದ್ರ ತುದಿವರೆಗೂ ಅದ್ರದ್ದು ಬೇರು ಇರ್ತದೆ ಅನ್ನೋದು ಒಂದು ವೈಜ್ಞಾನಿಕ ಮತ್ತು ನಾವು ಕಂಡುಕೊಂಡಿರ್ತಕ್ಕಂಥ ಒಂದು ಸತ್ಯಾಂಶ. ಗಿಡಗಳ ಎಲೆಗಳು ಕೊಂಬೆಗಳು ಬಂದಿರುತ್ತೆ, ಅಲ್ಲಿವರೆಗೂ ಕೂಡ ತನ್ನ ಬೇರನ್ನ ಅದು ಹಬ್ಸಿರ್ತದೆ. ಸೊ ಆ ಬುಡಕ್ಕೆ ಕೊಡೋದು ಬದಲು ಅಲ್ಲಿ ಮೂಲ ಬೇರೆ ಇರ್ತದೆ, ರೂಟ್ ಬೇರ್ಸ್, ಮೂಲ ಬೇರೆ ಹೋಗಿರ್ತದೆ. ಈ ವೈಟ್ ಬೇರ್ಸ್ ಏನಿದೆ, ಈ ನಿಮಗೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಆಗ್ಬೋದು, ವಾಟ್ರನ್ನ ಕನ್ಸ್ಯೂಮ್ ಮಾಡ್ತಕ್ಕಂಥ ವೈಟ್ ರೂಟ್ಸ್ ಏನಿದೆ, ಅದೆಲ್ಲ ಇದೇ ಭಾಗದಲ್ಲಿ ಇರ್ತಕ್ಕಂಥದ್ದು, ಅಲ್ಲಿಗೆ ಈ ನೀರು ಬೀಳ್ತದೆ. ಸೊ ಸಫಿಷಿಯೆಂಟಾಗಿ ಈ ಗಿಡ ಸಮೃದ್ಧವಾಗಿ ತನ್ನ ಎಷ್ಟು ಬೇಕೋ ಅಷ್ಟು ನೀರು ತಗತ್ತೆ. ಬಟ್ ಅದೇ ನೀವು ಹನಿ ನೀರಾವರಿಲಿ ಆಗಲ್ಲ, ಅಲ್ಲೇ ಬಿದ್ದು ಅಲ್ಲಿ ಮಾತ್ರ ಇರ್ತದೆ, ಬಟ್ ಇದೆಲ್ಲ ನೆನೆಯಲ್ಲ. ನಿಮ್ಗೆ ಇದೆಲ್ಲ ನೆನೆದಾಗ ಏನಾಗ್ತದೆ, ಆರ್ಗ್ಯಾನಿಕ್ ಕಾರ್ಬನ್ನು ತಂತಾನೆ ಹೆಚ್ಚಿಗೆ ಆಗ್ತದೆ. ನೀವು ಎನಿ ಮೆಟೀರಿಯಲ್ಸ್ ಇಲ್ಲಿ ಬಿಸಾಕಿ ಕಳೆನ ಅಲ್ಲೇ ನೀವು ಮಲ್ಚ್ ಮಾಡಿ ತಂತಾನೆ ಸಾವಯವ ಹಿಂಗಲ್ಲ ಭೂಮಿಯಲ್ಲಿ ಹೆಚ್ಚಾದಂತೆ ಗಿಡದ ಅಭಿವೃದ್ಧಿನೂ ಹೆಚ್ಚಾಗ್ತದೆ. ಬಟ್ ಡ್ರಿಪ್ಪಲ್ಲಿ ಅದು ಹಾಗಲ್ಲ. ಮೋರೋವರ್ ನಾವು ಹಾಯಿಸಿದಾಗ ಏನಾಗುತ್ತೆ, 3 ಡೇಸ್ ಚೆನ್ನಾಗಿರುತ್ತೆ ಹಾಯಿಸೋ ನೀರಲ್ಲಿ, ಇನ್ನು 15 ಡೇಸ್ವರೆಗೂ ನಾವು ನೀರು ಕೊಡಲ್ಲ. ನಾವು 3 ದಿನ ಊಟ ಮಾಡ್ಬಿಟ್ಟು 15 ದಿನ ಊಟ ಮಾಡಿಲ್ಲ ಅಂದರೆ ಹೆಂಗೆ? ಸಫಿಷಿಯೆಂಟಾಗೆ ನಮಗೆ ಆಹಾರ ಬೇಕು, ಡೈಲಿ ಒಂದು 3 ಟೈಮ್ ನಾವು ಆಹಾರ ತಿಂತೀವಿ. ಸೊ ಅದೇ ರೀತಿ ಅದಕ್ಕೂ ಕೂಡ ಸಫಿಷಿಯೆಂಟಾಗೆ ನಾವು ನೀರನ್ನು ಕೊಟ್ಟಂಥ ಸಂದರ್ಭದಲ್ಲಿ ನೋಡಿ, ನಮ್ಮ ತೋಟದಲ್ಲಿ ಯಾವುದು ನಿಮಗೆ ಹಾಳಾಗಿರೋ ಥರ ಕಾಣೋದೇ ಇಲ್ಲ, ಅಷ್ಟು ಹಚ್ಚ ಹಸಿರಾಗಿದೆ. ಸೊ ಹಾಗಾಗಿ ನಾನು ಹೇಳೋದು ಸರ್, ಈಗ ನಮ್ಮದು ಮೊದಲು 2.5 ಇಂಚು ಮೇನ್ ಲೈನ್ ಇತ್ತು. ಮೇನ್ ಲೈನ್ಗೆ ನಾವು 2 ಇಂಚು ಸುಪ್ರೀಮ್ದು ಸಬ್ಲೈನ್ ಮಾಡಿದ್ವಿ. ಬನ್ನಿ ಇಲ್ಲಿ ಇವರು ಗಜಾನನ್ ಭಟ್ ಅವ್ರು ಏನು ಡೈರೆಕ್ಷನ್ಸ್ ಕೊಟ್ಟರು, ಇಲ್ಲಿ 2 ಇಂಚಿದು PVC ಇದು, PVC ಇದು ಸುಪ್ರೀಮ್, ಸ್ವಲ್ಪ ಗೊತ್ತಿತ್ತ ಗುಣಮಟ್ಟದ್ದು ಹಾಕಿದ್ದೀವಿ. ಅದೊಂಥರ ಒಂದು ಸರ್ವಿಸ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಆ ಸರ್ವಿಸ್ ಹ್ಯಾಂಡಲ್ಗೆ 2 ಹೋಲ್ ಮಾಡ್ತೀವಿ. ಅದಾದಮೇಲೆ ನಟ್ಟು ಬೋಲ್ಟ್ ಸಿಸ್ಟಮ್ಮು, ಅದಕ್ಕೇನು ಗಮ್ಮ ಹಾಕಂಗಿಲ್ಲ, ಏನೂ ಇಲ್ಲ. ಹೋಲ್ ಆದಮೇಲೆ ಮತ್ತೆ ಥ್ರೆಡೆಡ್, ಇದು ಥ್ರೆಡೆಡ್,
ಮತ್ತು ಈ ಪೈಪ್ ಏನು ಕನೆಕ್ಟ್ ಮಾಡ್ತೀವಿ 9 ಫೀಟ್ ಪೈಪ್ ಇದೆ HDPI ಪೈಪ್, ಅದು ಕೂಡ ಥ್ರೆಡೆಡು. ಈ ವಾಲ್ ಕೂಡ HDPI ಪೈಪ್, ಏನೂ ಆಗಲ್ಲ. HDPI ವಾಲ್ ಇದಿಷ್ಟು ಇಂಟರ್ಲಾಕ್ ಎಲ್ಲ ಥ್ರೆಡೆಡ್. ನಿಮ್ಗೆ ನೆಸಿಟಿ ಇಲ್ವಾ, ರಿಮೂವ್ ಮಾಡಿ ಬೇರೆ ಹಾಕಬೇಕಾ, ಪಕ್ಕಕ್ಕೆ ಎತ್ತು ಹಾಕ್ಬೋದು. ಹಾರ್ಡ್ಲಿ ಒಂದಿಬ್ರು ಇದ್ದರೆ ಸಾಕು ಮನೇಲಿರೋ, ಮಾಡಕ್ಕೆ ಸರ್ ಏನೂ ತೊಂದರೆ ಆಗಲ್ಲ. ಉಳುಮೆ ಮಾಡಲಿಕ್ಕೆ ನೀವು ತೆಗೆದು ಹಾಕಬೇಕು ಅಂದರೆ ಈಗ ಇಲ್ಲಿ ಹಾಕಿದ್ದೀನಲ್ವಾ, ಇಲ್ಲಿ ಈಗ ಟ್ರ್ಯಾಕ್ಟ್ರಲ್ಲಿ ಹೋಗಬೇಕು, ನೀವು ಇಲ್ಲಿ ಈ ಥ್ರೆಡ್ ಇದೆಯಲ್ಲ, ಈ ಪೈಪ್ ಥ್ರೆಡನ್ನು ರಿಮೂವ್ ಮಾಡಿದ್ರೆ, ಈ ಪೈಪ್ ಥ್ರೆಡ್ ರಿಮೂವ್ ಮಾಡ್ಕೊಂಡ್ರೆ ಇದು ಫುಲ್ ಸೆಟ್ ರಿಮೂವ್ ಆಗುತ್ತೆ. ಸೈಡಿಂಗ್ ಮಾಡ್ಬೋದು. ಆ ಕಡೆ ಇಬ್ಬರು ಇದ್ರೆ ಅಂತಂದರೆ ಈ ಕಡೆಗೆ ಶಿಫ್ಟ್ ಮಾಡ್ಬೋದು. ಇದೆಲ್ಲ ನಿಮ್ಮದು ಕಂಪ್ಲೀಟ್ ಆದಮೇಲೆ ಮತ್ತೆ ಎತ್ತಿ ಈ ಕಡೆ ಇಟ್ಕೋಬೋದು ಅಷ್ಟೇ. ಇದೇನು ಸಿಂಪಲ್. ಸ್ಟಾರ್ಟಿಂಗು ಸ್ವಲ್ಪ ಅದಕ್ಕೆ ಅದ್ರ ಜ್ಞಾನ ಸ್ವಲ್ಪ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಈ ಡ್ರಿಪ್ಪು ಬೇರೆ ಬೇರೆ ಇನ್ನಿತರ ನೀರಾವರಿ ಮಾಡಿರೋರಿಗೆ ಅದು ಸ್ವಲ್ಪ ಅರಿವಿರ್ತದೆ. ನಮಗೇನಾಗ್ತು ಅಂದರೆ ನಾವು ಯಾವತ್ತೂ ಡ್ರಿಪ್ ಉಪಯೋಗಿಸ್ತಾರಲ್ಲ, ಯಾಕೆಂದರೆ ಹಾಯಿಸೋ ನೀರು ನಮ್ಗೆ ನೀರು ಸಫಿಷಿಯೆಂಟ್ ಇದರಿಂದ. ಸೊ ಹಾಗಾಗಿ ನಮಗೊಂಚೂರು ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ತೊಂದರೆ ಆಗಿದ್ದು ಹೊರತುಪಡಿಸಿದ್ರೆ ನಮಗೇನು ಕಷ್ಟ ಆಗಿಲ್ಲ. ಎಲ್ಲ ನಮ್ಮ ಸ್ನೇಹಿತರು ಒಂದು 2-3 ದಿನದಲ್ಲಿ ಸಂಪೂರ್ಣವಾಗಿ ನಾವು ಹಾಕ್ಬೋದು. ಅದೇ ಇದಕ್ಕಿಂತ ಮೊದಲು ಸರ್ ನಿಮಗೆ ಸಫಿಷಿಯೆಂಟ್ ನೀರಿದ್ರು ಕೂಡ ಮ್ಯಾನೇಜ್ಮೆಂಟ್ ಸರಿಯಾಗಿ ಆಗ್ತಾ ಇರಲಿಲ್ಲ. ಆ ವಾಟರ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟು ಅಡಿಕೆಯಲ್ಲಿ. ಯಾಕೆಂದರೆ ಅತಿ ಹೆಚ್ಚು ನೀರನ್ನು ಕೊಟ್ಟರೆ ಪ್ರಯೋಜನ ಆಗೋದಿಲ್ಲ ಅಡಿಕೆಗೆ. ಕೊಳೆ ರೋಗ, ಬೇರೆ ಬೇರೆ ರೋಗಗಳಿಗೆ ಗಿಡ ತುತ್ತಾಗ್ತದೆ, ಬೇರು ಕೂಡ ಕೊಳೆಯೋಕ್ಕೆ ಸ್ಟಾರ್ಟ್ ಆಗ್ತದೆ. ಮೊದಲು ನಾನು ಅಬ್ಸರ್ವ್ ಮಾಡಿದ್ದು, ನಾವೇನು ಹಾಯಿಸುವಾಗ ನೀರು ನಿಲ್ತಾ ಇತ್ತು, ಇಂಗ್ತಾ ಇರಲಿಲ್ಲ. ನೀರು ನಿಲ್ಲೋದ ಮೇಲೆ ಎಷ್ಟೇ ನೀರು ಕೊಟ್ಟರು ನೀರು ಇಂಗಬೇಕು ಭೂಮಿಗೆ. ಸೊ ಭೂಮಿಗೆ ಇಂಗಿದಾಗ ಗಿಡಕ್ಕೆ ನೀರು ಸಫಿಷಿಯೆಂಟ್ ಆಗುತ್ತೆ. ನಿಂತಾಗ ಏನಾಗುತ್ತೆ, ನೀರು ಇಂಗಲ್ಲ. ಬಟ್ ಇದರಲ್ಲಿ ಹಂಗಾಗಲ್ಲ. ಎಷ್ಟು ನೀರು ನೀವು ಕೊಟ್ಟರು ಕೂಡ ಭೂಮಿಲಿ ಇಂಗಿ ಒಳಗಡೆ ಸ್ಟೋರ್ ಆಗ್ತದೆ. ಏನೇ ಬಿಸಿಲಿದ್ರೂ ಕೂಡ ನಿಮಗೆ ಗಿಡಗಳು ಒಣಗಲ್ಲ, ಹಚ್ಚ ಹಸಿರಾಗಿರುತ್ತೆ. ಇದಕ್ಕೆ ಸಾಕ್ಷಿನೇ ನಮ್ಮ ತೋಟ. ಮಾರ್ಕೆಟಿಂಗ್ ಅಂತ ಅಂದ್ಕೊಳ್ಳೋರು ಶತಮೂರ್ಖರು. ನಾನು ಅದ್ರ ಬಗ್ಗೆ ನಾವು ಅವ್ರಿಗೆ ಕಮೆಂಟ್ ಮಾಡೋ ನೆಸಿಟಿನೇ ಇಲ್ಲ ಅಂತ ಅನ್ಕೋತೀನಿ. ಯಾಕೆ ಅಂತಂತಂದರೆ ಮಾರ್ಕೆಟಿಂಗೇ ಮಾಡಿದರೂ ಕೂಡ, ಉದಾಹರಣೆ ಹೇಳ್ತೀನಿ ನಾನು, ಇದೇನು ಮಾರ್ಕೆಟಿಂಗ್ ಏನಲ್ಲ, ಮಾರ್ಕೆಟಿಂಗ್ ಮಾಡಿದರೂ ಕೂಡ 4 ಜನ ರೈತರಿಗೆ ಅನುಕೂಲ ಆಗ್ತದೆ. ಮಾರ್ಕೆಟಿಂಗ್ ಮಾಡಿದರೂ ಕೂಡ 4 ಜನಕ್ಕೆ ಅನುಕೂಲ ಆಗ್ತದೆ. ಈಗ ನನಗೆ ಗೊತ್ತಾಗಬೇಕು ಅಂದರೆ ಯಾರು ಮಾಡಿದ್ದಿದ್ದಲ್ಲ, ಲಾಸ್ಟ್ ವಿಡಿಯೋ ನೋಡಿ ನೀವು ನಾನು ನೋಡ್ಬೇಕಲ್ಲ ಅದನ್ನು. ನಾನು ಅದನ್ನು ಅಧ್ಯಯನ ಮಾಡಿ ಪಾಸಿಟಿವ್ ನೆಗೆಟಿವ್ಸ್ ನೋಡಿ ಅವ್ರನ್ನ ಭೇಟಿ ಮಾಡಿ, ಅವ್ರನ್ನ ಒಮ್ಮೆ ಭೇಟಿ ಮಾಡಿಲ್ಲ ನಾನು, ಅವ್ರನ್ನ ಬೆಂಬಿಡದ ಬೂತನ್ ಥರ 3-4 ಸತಿ ಭೇಟಿ ಮಾಡಿದ್ದೀವಿ ನಾವು. ಹೋಗಿ ಇದು ಹೆಂಗೆ ಅದು ಹೆಂಗೆ. ಇದು ಆ್ಯಕ್ಚುಲಿ ಈ ಪೈಪ್ ಏನಿದೆ, ಈ ಪೈಪು 3 ಅಡಿ ಪೈಪ್ ಬರ್ತದೆ, 5 ಅಡಿದು ಬರ್ತದೆ. ನಿಮಗೆ ಅವಶ್ಯಕತೆಗೆ ತಕ್ಕನಂಗೆ ಬರ್ತದೆ. ನನಗೆ 5 ಅಡಿದೇ ಬೇಕು ಅಂತ ಅವ್ರು 3 ಅಡಿದು ಹಾಕಿ, ಇಲ್ಲ ನನಗೆ 5 ಅಡಿದು ಕೊಡಿ, 5 ಅಡಿದು ರೆಡಿ ಮಾಡಿಕೊಟ್ರು. ಇದೇನಾಗ್ತದೆ, ಯಾವುದೇ ಇಂಟ್ರ್ ಕ್ರಾಪ್ 5 ಅಡಿಗೆ ನಾವು ಮೇಲಿಂದ ನೀರು ಬಿದ್ದಂಥ ಸಂದರ್ಭದಲ್ಲಿ, ನೀರು ಬೀಳುವಾಗ ನ್ಯಾಚುರಲ್ ಆಗಿ ಏನು ನೇಚರಲ್ಲಿ ನೈಟ್ರೋಜನ್ ಅತಿ ಹೆಚ್ಚು ಇರ್ತಕ್ಕಂಥ ಒಂದು ಕೆಮಿಕಲ್ ಅನ್ನೋದು ಸಾರಜನಕ ಹೆಚ್ಚಿದೆ. ಆ ಡ್ರಾಪ್ಲೆಟ್ಸ್ ಬೀಳುವಾಗ ಅದು ತನ್ನ ಜೊತೆ ಆ ಸಾರಜನಕವನ್ನು ತೊಗೊಂಡು ಭೂಮಿ ಒಳಗೆ ಸೇರ್ತಕ್ಕಂಥದ್ದು. ಮಳೆ ಆದಂಥ ಸಂದರ್ಭದಲ್ಲಿ ಇಡೀ ತೋಟ ಬದಲಾವಣೆ ಆಗ್ತದೆ. ಯಾಕೆಂತಂದರೆ ಮಳೆ ಅಷ್ಟು ದೂರದಿಂದ ಬರುವಾಗ ಆ ಹನಿಗಳು ನೈಟ್ರೋಜನ್ನ ತೊಗೊಂಡು ಭೂಮಿಗೆ ಸೇರ್ತವೆ. ಸೊ ಇದು ಕೂಡ ಹಾಗೆಯೇ ಮಳೆ ರೂಪದಲ್ಲಿ ಬೀಳೋಂಥ ಸಂದರ್ಭದಲ್ಲಿ ವಾತಾವರಣದಲ್ಲಿರ್ತಕ್ಕಂಥ ಅನುಕೂಲಕರ ಏನು ಕೆಮಿಕಲ್ಸ್ ಇದೆ ಅದನ್ನು ತೊಗೊಂಡು ಭೂಮಿಗೆ ಹೋಗ್ತಕ್ಕಂಥದ್ದು. ಸೊ ಇದು ತುಂಬ ಅನುಕೂಲ ಆಗಿದೆ. ನಾನು ನೇರವಾಗಿ ರೈತರಿಗೆ ಇಷ್ಟ ಹೇಳೋದು, ಯಾರು ನೀವು ಹೇಳಿದ್ರಿ ಹಿಂಗೆ ಮಾಡಿದಂಥ ಸಂದರ್ಭದಲ್ಲಿ ಮಾರ್ಕೆಟಿಂಗ್ ಅಂತ, ಯಾವುದೇ ಮಾರ್ಕೆಟಿಂಗ್ ಆಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ರೈತನಿಗೆ ಅನುಕೂಲ ಆಗ್ತಾ ಇದೆಯಾ? ಇವತ್ತು ಅತಿ ಹೆಚ್ಚು ತುಳಿತಕ್ಕೆ ದಮನಕ್ಕೆ ಒಳಗಾಗಿರ್ತಕ್ಕಂಥ ವರ್ಗ ಯಾವ್ದಾದ್ರು ಇತ್ತು ಅಂತಂದರೆ ಅದು ರೈತಾಪಿ ವರ್ಗ. ಅದನ್ನು ಮಾರ್ಕೆಟಿಂಗ್ ಅಂತ ಯಾಕಂತೀರಿ? ಇದೇನು ಮಾರ್ಕೆಟಿಂಗ್ ಅಲ್ವಲ್ಲ. ಈಗ ನನಗೆ ನೀವೆಲ್ಲ ಮಾಡಿದ್ರಿ, ಅದನ್ನು ನಾವು ನೋಡಿದ್ವಿ, ಅನುಕೂಲ ಆಗ್ತು. ಈಗ ನಾನಿಲ್ಲ ಅಳವಡಿಸಿದ್ದೀನಿ, ಇದರಿಂದೇನು ನನಗೇನು ಪ್ರಯೋಜನ ಏನು? ಇವರೇನು ನಮಗೇನು ಸಂಭಾವನೆ ಕೊಟ್ಟಿಲ್ಲ ನಮಗೆ. ನಾವು ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಇದು, ಈ ಒಂದು ಟೆಕ್ನಾಲಜಿ ಇನ್ನೊಂದು 4-5 ಜನಕ್ಕೆ ಅನುಕೂಲ ಆಗಲಿ. ಅವರು ಕಡಿಮೆ ಆರ್ಥಿಕ ಸಂದರ್ಭದಲ್ಲಿ ಇದನ್ನು ಅಳವಡಿಸ್ಕೊಂಡಂಥ ಸಂದರ್ಭದಲ್ಲಿ ಅವ್ರಿಗೆ ಅನುಕೂಲ ಆಗ್ತದೆ ಹೊರತು ಅನಾನುಕೂಲ ಏನೂ ಇಲ್ವಲ್ಲ. ಸೊ ಮಾರ್ಕೆಟಿಂಗ್ ಆದ್ರೂ ಅನಾನುಕೂಲ ಏನಾಗಲ್ವಲ್ಲ. ಇದರಲ್ಲಿ ಏನು 2 ಮಾತಿಲ್ಲ. ಒಳ್ಳೆ ಕೆಲಸಕ್ಕೆ ಮಾರ್ಕೆಟಿಂಗ್ ಆದರೆ ಏನು ತಪ್ಪು? 100% ಒನ್ ಟೈಮ್ ಇನ್ವೆಸ್ಟ್ಮೆಂಟೇ ಸರ್. ಉದಾಹರಣೆಗೆ 1 ಎಕರೆಗೆ ನಾನು ಹೇಳೋದು, PVCಲಿ ನಿಮಗೆ ಹಾರ್ಡ್ಲಿ 80,000 to 85,000 1 ಎಕರೆ ಖರ್ಚಾದರೆ, ನಿಮ್ಗೆ ಇದರಲ್ಲಿ ಈ ವ್ಯವಸ್ಥೆಗೆ ಹಾರ್ಡ್ಲಿ ನಿಮ್ಗೆ 45,000 to 50,000 ಒಳಗಡೆ ಆ ರೇಂಜಲ್ಲಿ ಖರ್ಚಾಗ್ತಾಯಿದೆ. ಒಂದು ಆರ್ಥಿಕವಾಗಿ ನೀವು ಕ್ವಾಲಿಟಿ ಅಂತ ಬಂದ ಗುಣಮಟ್ಟ ಅಂತ ನೋಡೋಕೆ ಬಂದಾಗ HDPI ಪೈಪ್ಸು ನಾನು ಹೇಳಿದೆ ನಿಮಗೆ, ತೋರಿಸ್ದೆ, ಏನೂ ಆಗೋದಿಲ್ಲ. ಇಷ್ಟು ಫ್ಲೆಕ್ಸಿಬಿಲಿಟಿ PVCಲಿ ಬರಲ್ಲ, ಮುರಿದೋಗ್ತದೆ. ಮೇನ್ ನಮಗೆ ಬಿಸಿಲು. ಇದನ್ನು ನಾವು ಯಾವುದು ನೀವು ನೋಡ್ತೀರಿ, ಯಾವುದಾದ್ರೂ ಮಣ್ಣು ಮುಚ್ಚಿದ್ದೀವಾ? ಇಲ್ಲೇನಾದ್ರು JCB ತಂದಿದ್ದೀವಾ? ಇಟಾಚಿ ತಂದಿದ್ದೀವಾ? ಲೇಬರ್ಸಾಗಿ ಟ್ರೆಂಚ್ ಓಡಿಸಿದ್ದೀನಾ? ಏನೂ ಇಲ್ಲ. ನೀವು PVC ಮಾಡಬೇಕು ಅಂದರೆ ಏನಾಗ್ತದೆ,
ಇಡೀ ತೋಟ JCB ಬರ್ತದೆ, ಇಡೀ ತೋಟ ಇಟಾಚಿ ಹಾಕಬೇಕು, ಆರ್ಎಲ್ಸ್ ಲೇಬರ್ ಡಿಗ್ ಮಾಡಬೇಕು. ಡಿಗ್ ಮಾಡೋ ಸಂದರ್ಭದಲ್ಲಿ ಬೇರೆ ಹಾಳ ನಿಮಗೆ ಹೊರೆನಾ? ಆ PVC ಯಾವ ಸಂದರ್ಭದಲ್ಲಿ ಏನಾಗ್ತಿದೆ ಅಂತ ಗೊತ್ತಿಲ್ವಾ? ಹಾಳಾಗುತ್ತೆ. ಅದಕ್ಕೆ ಲೈಫ್ ಲೈನ್ ಇಲ್ಲ. ಬಟ್ ಇದಕ್ಕೇನಿಲ್ಲ ನೋಡಿ, ಹಾಕಿದ್ದೀನಿ. ಇದಕ್ಕೇನಪ್ಪ ಅಂತಂದರೆ ಅಕ್ಕಪಕ್ಕ ತೋಟಗಳಲ್ಲಿ ಬದುಗಳಲ್ಲಿ ಸ್ವಲ್ಪ ಡ್ರೈನೆಸ್ನ ಕಡಿಮೆ ಮಾಡ್ಕೋಬೇಕು. ಯಾಕೆಂದರೆ ಬೆಂಕಿ ತಾಗೋದೊಂದು ಹೊರತುಪಡಿಸಿದ್ರೆ, ನಾನು ಅದನ್ನೇ ಹೇಳ್ತಿದ್ದೀನಲ್ಲ, ನಾನು ಓದಿದ್ದನ್ನು ನಾನು ಇವತ್ತು ನನ್ನ ಲೈಫಲ್ಲಿ ಅಪ್ಲಿಕೇಬಲ್ ಆಗಿದೆ. ನಮಗೆ ನಾನು PUC ಮಾಡಬೇಕಂತಂದರೆ PCMB ಅಂತ ತಗೊಂಡಂಥ ಸಂದರ್ಭದಲ್ಲಿ ಈ ಕೆಮಿಕಲ್ಸ್ ಎಲ್ಲ ಹೇಳ್ತಾಯಿದ್ರು. ಇಥಲೀನು, ಮಿಥಿಲೀನು, ಪಾಲಿಇಥಲೀನು ಪೈಪ್ಸ್ಗೆ ಯೂಸ್ ಮಾಡ್ತಾರೆ, ಗ್ಯಾಸ್ ಪೈಪ್ಗೆ ಯೂಸ್ ಮಾಡ್ತಾರೆ. ಇದೇ ಮೆಟೀರಿಯಲ್ ಅದು. ಇವತ್ತು ನಮ್ಮ ನಿಜ ಜೀವನದಲ್ಲಿ ಇದು ಅಪ್ಲೈ ಆಗಿದೆ. ಸೊ ಹಾಗಾಗಿ ನಾನೇನು ಕಣ್ಮುಚ್ಕೊಂಡೋಗಿ ಗಜಾನಂದ ಭಟ್ರು ಮೇಲ್ ಮಾಡಿದ್ದಾರೆ ನೋ, ನಾವು ಅದನ್ನು ಓದ್ಕೊಂಡು ಬಂದಿರೋದ್ರಿಂದ ಅದರದ್ದು ಅಪ್ಲಿಕೇಬಿಲಿಟಿ ನನಗೆ ಗೊತ್ತಿದೆ. HDP ಹಾಕಬೇಕು ಅಂತಂದರೆ PVC ಅಂತೇಳಿ ಹಾಕ್ತಾರೆ. HDPಗೆ ರಾ ಮೆಟೀರಿಯಲ್ಸ್ ಏನು ಹಾಕ್ತಾರೆ, ಎವ್ರಿಥಿಂಗ್ ವಿ ನೋ. ಸೊ ಹಾಗಾಗಿ ಏನು ನಾವು ಈ ಸಂಪೂರ್ಣ ತೋಟಕ್ಕೆ ನಾನು ಅಳವಡಿಸಿದ್ದೀನಿ. ಇದು ನಾವೇನು ಸಮಯ ಕೊಡೋಕ್ಕೇನು ನೆಸಿಟಿ ಇಲ್ಲ, ಸಮಯ ಕೊಡೋ ಅವಶ್ಯಕತೆ ಇಲ್ಲ, ಲೈಫ್ ಟೈಮ್ ಬರ್ತದೆ ಅನ್ನೋದು ನನ್ನ ಒಂದು ಸೂಕ್ತ ಅಭಿಪ್ರಾಯ. ನೀವು ಹಾರ್ಡ್ಲಿ ನಿಮಗೆ ಒಂದು 40-45 ವರ್ಷ ಇಟ್ಕೊಳ್ಳಿ, ನಿಮಗೇನು ಲಾಸ್ ಆಗಲ್ಲ. 40-45-50 ವರ್ಷ ಅಂದ್ಕೊಂಡ್ರು ಲಾಸ್ ಇಲ್ಲ. ಬೆಂಕಿ ಒಂದು ಬೀಳಬಾರ್ದು ಅಷ್ಟೇ. ಪ್ರಾಬಬಲಿ ಏನಾದ್ರು ಹೋದ್ರೆ ಈ ಟರ್ಬೋ ಏನಾದರೂ ಹೋಗಬಹುದು, ಯಾಕೆಂದರೆ ಬಿಸಿಲಲ್ಲಿ ಒಣಗೋದ್ರಿಂದ ಏನು ನಿಮ್ಗೆ ಹಾರ್ಡ್ಲಿ 12 ರೂಪಾಯಿ ಖರ್ಚಾಗ್ತದೆ. ನಿಮ್ಗೆ ಅದೇನು ದೊಡ್ಡದಾಗಲ್ಲ ರೈತ. ಈಗ PVCಗಾದ್ರೆ ನಿಮ್ಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಲ್ಲ. ಅದು ಈಗ ಇಲ್ಲೆಲ್ಲ ನವಿಲು ಇದೆ ಅಂತ ನಾನು ನಿಮ್ಗೆ ಹೇಳಿದೆ. ಆ PVCದೇನು ನಾವು ಹಾಕಿರ್ತೀವಿ, ನವಿಲು ಕೊಕ್ಕೆಲ್ಲ ಹಾಳು ಮಾಡಿಬಿಡುತ್ತೆ. ನಾನು ಇದನ್ನು 1/2 ಇಂಚು ಹಾಕ್ತೀನಿ ಅಂದ್ಕೊಳ್ಳಿ PVC, ಆ ಕೊಕ್ಕಲ್ಲಿ ಈ ಪೈಪ್ನ ಹಾಳು ಮಾಡುತ್ತೆ. ಬಟ್ ಇದನ್ನು ಅಷ್ಟು ಸುಲಭವಾಗಿ ಮುಟ್ಟೋಕ್ಕಾಗಲ್ಲ. ನಮ್ಮ ಕೈಯಲ್ಲಿ ಆಗಲ್ಲ, ಈ ನವಿಲ್ ಕೈಯಲ್ಲಿ ಆಗುತ್ತೆ ಸರ್. ಏನೂ ಆಗಲ್ಲ. ನಾವು ಅದನ್ನು ಪ್ರಾಯೋಗಿಕ ಮಾಡೋದು ಕಾರ್ ಮೇಲೆ ಹಚ್ಚಿ ನೋಡಿದ್ದೀವಿ. ಕಾರ್ ಇದು ಪೈಪ್ ಇಟ್ಟು ಪೈಪ್ ಮೇಲೆ ಕಾರ್ ಹಚ್ಚಿದ್ದೀವಿ, ಪೈಪ್ ಏನೂ ಆಗಿಲ್ಲ. ಹಂಗನ್ಬಿಟ್ಟು ನಾವು ಪದೇ ಹೋಗೋದಿಲ್ಲ. ಅಂಥ ಒಂದು ಕ್ವಾಲಿಟಿ ಇರ್ತಕ್ಕಂಥ ಮೆಟೀರಿಯಲ್ಲು. ಅದನ್ನು ಯಾಕೆ ರೈತರು ಸದುಪಯೋಗ ಪಡಿಸ್ಕೊಂಡು? 100 ಕಂಪ್ನಿಗಳಿದೆ ಸರ್, ನಾವು ಅದ್ರ ಬಗ್ಗೆ ಕಮೆಂಟ್ ಮಾಡೋದು ಬೇಡ. ಅವ್ರವ್ರ ಸ್ಟ್ಯಾಂಡರ್ಡ್ಸ್ಗೆ ಅವ್ರವ್ರು ಕೊಡ್ತಾ ಇದ್ದಾರೆ. ಬಟ್ ನಾನು ಹೇಳಿದ್ನಲ್ಲ, ನಾವು ಇದನ್ನು ಈಗ ರೈತರು ಪ್ರತಿಯೊಬ್ಬ ಮನೇಲೂ ಮಕ್ಕಳು ಇವತ್ತು ವಿದ್ಯಾವಂತರಿದ್ದಾರೆ. ನಿಮ್ಮ ಮಕ್ಕಳನ್ನ ಕೇಳಿ HDPE ಪೈಪನ್ನ ಸಂಪೂರ್ಣ ಅದು ಏನು ಫುಲ್ ಫಾರ್ಮ್ ಕೇಳಿ, ಅದಕ್ಕೊಂದು ಅರ್ಥ ಬರ್ತದೆ. ಅದನ್ನು ಅವ್ರ ಮಕ್ಕಳು ಸ್ಕೂಲಲ್ಲಿ ನಮ್ಮ ಉಪನ್ಯಾಸಕರು ಅವತ್ತೇ ಹೇಳ್ಕೊಟ್ಟಿದ್ದಾರೆ. ಇದ್ರದ್ದು ಉಪಯೋಗ, ಇದ್ರದ್ದು ಏನು ಮಾಡಿರುತ್ತೆ, ಯಂತ್ರದಲ್ಲಿ ಇದನ್ನು ತಯಾರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಕ್ಕೆ ಅಂತ ಎಷ್ಟು ಕ್ವಾಲಿಟಿ ಬರ್ತದೆ, ಯಾವ್ಯಾವ ಉದ್ದೇಶಕ್ಕೆ ಅಲ್ಲ ಸರ್. ಇದು ನಾನು ಕೇಳೋದ ಮಟ್ಟಿಗೆ HDPE ಪೈಪ್ಸಲ್ಲಿ ಇವತ್ತು ನಮ್ಮ ಭಾಗದಲ್ಲಿ ಇಂಡಸ್ಟ್ರೀಸ್ ಇರೋದ್ರಿಂದ ಏನು ಗ್ಯಾಸ್ ಲೈನ್ ಬರ್ತಾಯಿದೆ. ಈಗ ONGC ಇರ್ಬೋದು, ನ್ಯಾಚುರಲ್ ಗ್ಯಾಸ್ ಇರ್ಬೋದು, ಗೈಲ್ ಇರ್ಬೋದು, ಈ ಥರ ಗ್ಯಾಸ್ ಏನು ನಮಗೆ ದೈನಂದಿನ ನಿತ್ಯ ಜೀವನದಲ್ಲಿ ಉಪಯೋಗಿಸ್ತಕ್ಕಂಥ ಗ್ಯಾಸ್ನ ಸರಬರಾಜು ಮಾಡ್ತಕ್ಕಂಥ ಇಂಡಸ್ಟ್ರೀಸ್ ಇದೆ. ದೇ ಆರ್ ಯೂಸಿಂಗ್ HDPE ಪೈಪ್ಸ್. ಯಾಕಂದರೆ ಆ ಕ್ವಾಲಿಟಿ ಎಷ್ಟಿದೆ, ಅದಕ್ಕೆ ತುಂಬ ಗಟ್ಟಿತನ ಇರ್ತಕ್ಕಂಥದ್ದು ಆಗಬೇಕು. ಯಾಕೆಂದರೆ ನಾಳೆ ದಿನ ಎಲ್ಲೂ ಲೀಕೇಜ್ ಆಗಬಾರ್ದಲ್ಲ ಸರ್, ಲಾಂಗ್ ಲಾಸ್ಟಿಂಗ್ ಬರಬೇಕು. ಯಾಕೆಂದರೆ ಲೀಕೇಜ್ ಆಯಿತು ಅಂದರೆ ಇಟ್ಸ್ ವೆರಿ ಹಾರ್ಮ್ಫುಲ್. ಗ್ಯಾಸು ಆ ಮಟ್ಟದ ಸೆನ್ಸಿಬಲ್ ಮೆಟೀರಿಯಲ್. ಸೊ ಅದಕ್ಕೆ ಇದನ್ನು ಉಪಯೋಗಿಸ್ತಾ ಇದ್ದಾರೆ. ಬಟ್ ಇವತ್ತು ನೀರಾವರಿಗೆ ತಂದಿರೋದು ಅದನ್ನು ಹೇಳೋಕ್ಕೆ ಅಸಾಧ್ಯ. ಅಷ್ಟು ಅನುಕೂಲ ರೈತನಿಗೆ ಆಗ್ತದೆ. ಯಾಕೆಂದರೆ ಈಗ ಮತ್ತೆ ನನ್ನ ಒಂದು ಆಲೋಚನೆ, ಮೊದಲೆಲ್ಲ ನಾವೆಲ್ಲ ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾಯಿದ್ವಿ, ಕಂಪ್ಲೀಟ್ಲಿ ಕೆಮಿಕಲ್ ಫಾರ್ಮಿಂಗ್. ನಮಗೆ ನಾನು ಸಂಪೂರ್ಣ ನನ್ನ ವಿದ್ಯಾಭ್ಯಾಸ ಮುಗಿದು ಈಗ ಬಂದ ಮೇಲೆ ನಾನು ಇವತ್ತು ಕೆಮಿಕಲ್ ಉಪಯೋಗಿಸ್ಬಾರ್ದು, ಸಂಪೂರ್ಣ ನ್ಯಾಚುರಲ್ಲಾಗಿ ಮತ್ತು ಆರ್ಗ್ಯಾನಿಕ್ಕಾಗಿ ಬೆಳಿಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಸೊ ಇದಕ್ಕೆ ಕೆಲವು ಡ್ರಿಪ್ಸಲ್ಲೆಲ್ಲ ಜೀವಾಮೃತ ಮತ್ತೊಂದು ಕೊಟ್ಟರೆ ಬ್ಲಾಕ್ ಆಗಿಬಿಡುತ್ತೆ. ಬಟ್ ಇದೆಲ್ಲ ಹಂಗೆ ಆಗೋದೇ ಇಲ್ಲ. ಈ ಪ್ರೆಷರ್ ಇದೆಯಲ್ಲ, ಈ ಪ್ರೆಷರ್ಗೆ ಬ್ಲಾಕ್ ಬಂದರೂ ಕಿತ್ಕೊಂಡು ಆಚೆ ಬಂದುಬಿಡುತ್ತೆ. ಬ್ಲಾಕೇಜು ಸಮಸ್ಯೆ ಇಲ್ಲ. ಹಂಗೂ ನಿಮಗೆ ಬ್ಲಾಕೇಜ್ ಬಂತು ಅಂದರೆ ಪೈಪ್ ಕಟ್ ಮಾಡೋದು ನೆಸಿಟಿ ಇಲ್ವಲ್ಲ ಸರ್. ಇದು ನೀವು ಓಪನ್ ಮಾಡಿಬಿಟ್ರೆ ಆಯಿತು. ಓಪನ್ ಮಾಡಿ ಒಂದು ಸತಿ ಮೋಟ್ರ್ ಆನ್ ಮಾಡಿದ್ರೆ ಮೋಟ್ರ್ ನೆಸಿಟಿ ಇಲ್ಲ, ವಾಲ್ ಆಫ್ ಮಾಡ್ಕೊಂಡು ಮೇಂಟೈನ್ ಮಾಡ್ಬೋದು. ಈಗ ಈ ಲೈನಲ್ಲಿ ಏನೋ ಸಮಸ್ಯೆ ಬಂತಾ, ಇಲ್ಲಿ ವಾಲ್ ಆಫ್ ಮಾಡ್ತೀನಿ, ಚೆಕ್ ಮಾಡ್ತೀನಿ, ಕ್ಲೋಸ್ ಮಾಡ್ತೀನಿ, ಮುಗ್ದೋಯ್ತು. ಅದನ್ನೇನು ರಾಕೆಟ್ ಸೈನ್ಸ್ ಏನಿಲ್ಲ ಇದರಲ್ಲಿ, ಈಸಿಲಿ ಮುಗ್ದೋಗ್ತದೆ. ಸೊ ಇಂಥದ್ದನ್ನು ಯಾಕೆ ರೈತ ತನ್ನ ದೈನಂದಿನ ನಿತ್ಯ ಜೀವನದಲ್ಲಿ ಪ್ರಾಯೋಗಿಕವಾಗಿ ಅಳವಡಿಸಿ? ನಾನು ಕೇಳೋದು ನಮ್ಮ ರೈತ ಬಾಂಧವರಲ್ಲಿ ಪ್ರಾಯೋಗಿಕವಾಗಿ ನಿಮ್ಮ ಏನು ಬೆಳೆಗಳಿದೆ, ರೇಷ್ಮೆ ಇರ್ಬೋದು, ತೆಂಗಿರ್ಬೋದು, ಅಡಿಕೆ ಇರ್ಬೋದು, ಇನ್ನಿತರೆ ತರಕಾರಿ ಬೆಳೆಗಳಾಗಿರ್ಬೋದು, ಇದಕ್ಕೆ ಪ್ರಾಯೋಗಿಕವಾಗಿ ಅಳವಡಿಸಿ, ಒಂದು ಕಡಿಮೆ ವಿಸ್ತೀರ್ಣಕ್ಕೆ ಅಳವಡಿಸಿ. ನಿಮಗೆ ಸಮಾಧಾನ ಆಯಿತು ಅಂತಂತಂದರೆ ನೀವು ಯಶಸ್ವಿಯಾಗಿ ಅಳವಡಿಸ್ಕೊಳ್ಳೋಕೆ ಸಮಸ್ಯೆ ಇಲ್ಲ. ನಾನು ಈಗ ಅಳವಡಿಸಿದ್ದೀನಿ, ತದನಂತರ ಇನ್ನೊಂದು ತೋಟ ಇದೆ, ಅಲ್ಲಿಗೂ ಅಳವಡಿಸ್ಬೇಕು ಅನ್ನೋ ಆಸಕ್ತಿ ಮೇಲೆ ಪೂರ್ತಿ ಸಂಪೂರ್ಣವಾಗಿ ನೆಂದಿದೆ. ಯಾವುದೇ ರೀತಿಯಲ್ಲಿ ಎಲ್ಲರೂ ನೀರು ನಿಂತಿದೆಯಾ? ಬಟ್ ಅರ್ಲಿಯರ್ ಏನಾಗ್ತಿತ್ತು ಅಂದರೆ, ನಾವು ಹಾಯಿಸೋ ನೀರಲ್ಲಿ 2 ಡೇಸ್ ಆದರೂ ನೀರು ಇಂಗ್ತಾ ಇರಲಿಲ್ಲ, ಅಲ್ಲಲ್ಲೇ ಸ್ಟೋರ್ ಆಗೋದು.
ಅದು ಬೇರ್ಸ್ನ ಏನು ಮಾಡೋದು, ವೈಟ್ ರೂಟ್ಸ್ನ ಕೊಳೆಯೋಕ್ಕೆ ಪ್ರಾರಂಭ ಮಾಡ್ತದೆ. ಆ ಕೊಳೆಯೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಗಿಡದ ಡೆವಲಪ್ಮೆಂಟು ಡೌನ್ ಆಗ್ತದೆ. ಇದು ಆಗ್ತಕ್ಕಂಥದ್ದು. ಬಟ್ ನಾವು ಈ ಸಿಸ್ಟಮ್ನ ಅಳವಡಿಸ್ಕೊಂಡ್ಮೇಲೆ ನನಗೆ ಮೋರ್ ಓವರ್ ನಮ್ಮ ತಂದೆಯವರು 3-4 ದಿನ ಇಲ್ಲಿ ಬಂದು ಅವರ ಶ್ರಮ ವ್ಯಯಿಸೋದನ್ನು ಕಡಿಮೆ ಮಾಡಿದ್ದೀವಿ. ಮತ್ತು ನೀರು ಹೆಚ್ಚಾಗಿ ನೀರು 3 ದಿನ 4 ದಿನ ಬಂದು ಇಲ್ಲಿ ನನ್ನ ಭೂಮಿಗೆ ಎಕ್ಸೆಸ್ ಆಫ್ ವಾಟರ್ ಏನಾಗ್ತಿತ್ತು. ಸೊ ಈ ಒಂದು ಸಿಸ್ಟಮಿಂದ ಮೇಯ್ನ್ ಪರ್ಪಸ್ಸು ಡೆಲಿವರ್ಡ್ ಆಗಿದೆ. ದಟ್ ಈಸ್ ವಾಟರ್ ಮ್ಯಾನೇಜ್ಮೆಂಟ್. ಅಗ್ರಿಕಲ್ಚರಲ್ಲಿ ವಾಟರ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ಕ್ರಾಪ್. ನೀವು ಬಾಳೆ ಬೆಳಿತೀರಾ, ತೆಂಗು ಬೆಳಿತೀರಾ, ನೋ ಮ್ಯಾಟ್ರಸ್, ಅದಕ್ಕೆ ವಾಟರ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಹೆಂಗೆ ಗೊಬ್ಬರ ಮತ್ತೊಂದು ಕೊಡ್ತೀರೋ ಅದಕ್ಕೆ ಸೂಕ್ತ ರೀತಿಯಲ್ಲಿ ನೀರು ನಿರ್ವಹಣೆ ತುಂಬ ಇಂಪಾರ್ಟೆಂಟು. ಆ ಕೆಲಸನ ಈ ಡಾಲ್ಫಿನ್ ಇರಿಗೇಷನ್ ಸಿಸ್ಟಮ್ಸಲ್ಲಿ ಏನು ನಾವು ಅಪ್ಲೈ ಮಾಡಿದ್ವಿ ಇದು ಮಾಡ್ತದೆ ಅನ್ನೋದು ನನ್ನ ಒಪಿನಿಯನ್. ಸಣ್ಣ ಪ್ರಮಾಣದ ರೈತರುಗಳಿಗೆ ಇದರಿಂದ ತುಂಬ ಉಪಯೋಗಗಳಾಗುತ್ತೆ ಅಂತ ಈಗ ನೀವು ಹೇಳ್ತಾ ಇದ್ದೀರಾ. ಹೌದು ಸರ್. ಈಗ ನಾನು ಏನು ದೊಡ್ಡ ಇಳುವರಿದಾರ ಏನಲ್ಲ. ಯಾಕೆಂದರೆ ನಾನು ನಿಮ್ಗೆ ಪ್ರಾಥಮಿಕ ಹಂತದಲ್ಲಿ ಹೇಳಿದೆ, ನಮ್ಮದೆಲ್ಲ ಜಮೀನು KIDBಗೆ, ಕೈಗಾರಿಕಾ ಪ್ರದೇಶಾಭಿವೃದ್ಧಿಗೆ ಅಕ್ವೈಷನ್ ಆಗಲಾಗಿ ಜಮೀನುಗಳು ತೀರಾ ಕಡಿಮೆ. ಇದು ಇರ್ತಕ್ಕಂಥದ್ದು 1 ಎಕರೆ 20 ಗುಂಟೆ, 1.5 ಎಕರೆ ವಿಸ್ತೀರ್ಣ. ಸೊ ಈಗ ನಾನು ಇದನ್ನು ಅರ್ಧಕ್ಕೆ ಅಪ್ಲೈ ಮಾಡಿದ್ದೆ ಅಂತಲೇ ಇಟ್ಕೊಳ್ಳಿ, ಸಂಪೂರ್ಣ ಮಾಡಿಲ್ಲ ಅಂತ ಇಟ್ಕೊಳ್ಳಿ. ಇದು ಪೋರ್ಟಬಲ್ ಸಿಸ್ಟಮ್ಮು. ನಾನು ಅರ್ಧಕ್ಕೆ ಮಾಡಿದ್ರೂ ಕೂಡ ಈ ಭಾಗ ಆದ ನಂತರ ಹಾಫ್ ಮಾಡಿಕೊಂಡು ಈ ಭೂಮಿಲಿ ಅರ್ಧಕ್ಕೆ ಮೆಟೀರಿಯಲ್ಸ್ ಹಾಕಿದರೂ ಕೂಡ ಈ ಪೋರ್ಷನ್ ಸಪ್ಲೈ ವಾಟರ್ ಸಪ್ಲೈ ಆದ ನಂತರ ರಿಮೂವ್ ಮಾಡ್ಕೊಂಡು ಆ ಕಡೆ ಹಾಕ್ಕೊಂಡಿದ್ರು ಏನು ಸಮಸ್ಯೆ ಇರಲಿಲ್ಲ, ನಿಮಗೇನೂ ಆಗಲ್ಲ, ತೊಂದರೆನೇ ಇಲ್ಲ. ಬಟ್ ನಮ್ಗಾದ್ರೆ ಅವಶ್ಯಕತೆ ಇರಲ್ಲ. ಯಾಕೆಂದರೆ ವಿ ಬಿಲೀವ್ ಇಟ್ ಆನ್ ದಿಸ್ ಮೆಟೀರಿಯಲ್. ನಮ್ಗೆ ಅದು ಸೈನ್ಸ್ ಗೊತ್ತಿತ್ತು, ಈ ಮೆಟೀರಿಯಲ್ ಏನು ಬಾಳಿಕೆ ಬರುತ್ತೆ ಅಂತ ಗೊತ್ತಿತ್ತು. ಹಾಗಾಗಿ ನಾನು ಸಂಪೂರ್ಣ ಹಾಕಿದ್ದೀನಿ. ಸಣ್ಣ ಹಿಡುವಳಿದಾರರಿಗೆ ಅತಿ ಹೆಚ್ಚು ಆರ್ಥಿಕ ಹೊರೆ ಆಗಲ್ಲ. ಯಾಕೆಂದರೆ ನೀವು PVCಗೆ ಹೋದಂಥ ಸಂದರ್ಭದಲ್ಲಿ ಡ್ರೈನೇಜ್ ತೆಗಿಬೇಕು, ಅತಿ ಹೆಚ್ಚು ವಾಲ್ಗಳ ಕನ್ಸ್ಯೂಮ್ಷನ್ ಜಾಸ್ತಿ ಇರುತ್ತೆ. ವಾಲ್ಗಳು ಸಿಕ್ಕಾಪಟ್ಟೆ ಬರುತ್ತೆ PVCಲಿ. ಮತ್ತು ಒಂದಷ್ಟು ರಾಶಿ ತೋಟದಲ್ಲೆಲ್ಲ ವಾಲ್ಗಳೇ ಇರ್ತದೆ. ನೀವು ಎಷ್ಟು ನೋಡಿದ್ರಿ ನಮ್ಮ ತೋಟದಲ್ಲಿ ವಾಲ್? ಹಾರ್ಡ್ಲಿ ಆ ಸಣ್ಣ ವಾಲ್ 1 ಇಂಚ್ ಇದನ್ನು ಮೇಂಟೈನ್ ಮಾಡೋಕ್ಕಿರೋ ವಾಲ್ ಅಷ್ಟೇ. ಅದನ್ನು ಹೊರತುಪಡಿಸಿದ್ರೆ ನಾವು ಯಾವುದು ವಾಲೇ ಹಾಕಿಲ್ಲ ಅಷ್ಟೇ. ಇದೆಲ್ಲ ಥ್ರೆಡ್ಡು ನೀವು ಆರಾಮಾಗಿ ಬಿಚ್ಬೋದು. ಕೇಳಿ ನಾ ಇದೊಂದು ಸಪೋರ್ಟ್ ಇರಲಿ ಅಂತ. ಇದು ಆ್ಯಕ್ಚುಲಿ 5 ಫೀಟ್ ಹಾಕಿದ್ರೆ ಮಾತ್ರ ಈ ಸಪೋರ್ಟ್ ಸಿಸ್ಟಮ್ ಕೂಡ ಬೇಕು. ಇದಕ್ಕೆ 3 ಫೀಟ್ ಹಾಕಿದ್ರೆ ನಿಮ್ಗೆ ಅದು ಬೇಕಾಗಿಲ್ಲ, ಅವಶ್ಯಕತೆನೇ ಇಲ್ಲ, ತಾನೇ ನಿಲ್ಲುತ್ತೆ. ಶೇಕಡ 100ರಷ್ಟು ಉಪಯೋಗ ರೈತರಿಗೆ ಆಗ್ತದೆ ಇದನ್ನು ಅಳವಡಿಸ್ಕೊಂಡಂಥ ಸಂದರ್ಭದಲ್ಲಿ. ನಾನು ಮೊದಲೇ ಹೇಳಿದೆ, ಪಾಲಿನೇಷನ್ಗೆ ಅನುಕೂಲ ಆಗ್ತದೆ. ಏಕೆಂದರೆ ತುಂಬ ಗಡಸು ನೀರು ಬೀಳೋದಿಲ್ಲ. ಆ ತುಂತುರು ಮಳೆ ರೀತಿ ಏನು ಸಣ್ಣ ಪ್ರಮಾಣದ ಹನಿ ಬೀಳ್ತದೆ, ಇಟ್ ವಿಲ್ ಮೇಜರ್ ಹೆಲ್ಪ್ಫುಲ್ ಫಾರ್ ಪಾಲಿನೇಷನ್ ಆ್ಯಂಡ್ ಭೂಮಿನಲ್ಲಿ ಇಂಗುತ್ತೆ. ಸೊ ಅವರು ಈಗ ತರಕಾರಿ ಹೇಳಿದ್ರಿ, ದಿನನಿತ್ಯ ವಾರಕ್ಕೆ 3 ದಿನಕ್ಕೊಮ್ಮೆ ನೀರನ್ನು ಕೊಡೋ ಅವಶ್ಯಕತೆ ಇರೋದಿಲ್ಲ. ಒಮ್ಮೆ ಕೊಡ್ತು ಅಂತಂದರೆ ಅದು 8ರಿಂದ 9 ದಿನ ಅಥವಾ 10 ದಿನದವರೆಗೂ ತೇವಾಂಶ ನಿಮ್ಗೆ ಉಳ್ಕೊಳ್ಳುತ್ತೆ. ದಿನನಿತ್ಯ ಕೊಡೋ ಅವಶ್ಯಕತೆ ಇಲ್ಲ. ಮತ್ತು ಆ ಡ್ರಿಪ್ಪಲ್ಲಿ ಕೊಡ್ತೀರಿ. ತರಕಾರಿಗೆ ಮೇಜರಾಗಿ ಫರ್ಟಿಲೈಸರ್ ಉಪಯೋಗಿಸ್ತಿದ್ದೀರಿ. ಡ್ರಿಪ್ಪಲ್ಲಿ ಏನಾಗ್ತದೆ, ಹೋಗಿ ಬ್ಲಾಕೇಜ್ ಆಗ್ತದೆ. ಆ ಬ್ಲಾಕೇಜ್ ಆದ ಸಂದರ್ಭದಲ್ಲಿ ನಿಮ್ಗೆ ಗೊತ್ತೇ ಇರಲ್ಲ, ನೀವು ಅದನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೇನು ನ್ಯೂಟ್ರಿಯೆಂಟ್ಸ್ ಬೇಕೋ ಅದು ಹೋಗೇ ಇರಲ್ಲ. ಬಟ್ ಇದರಲ್ಲಿ ಹಾಗಾಗಲ್ಲ. ಈ ಡಿಲಿವರ್ಡ್ ಈಗ ನಾವು ಕೊನೆಯಲ್ಲಿ ನಿಂತ್ಕೊಂಡು ಆ ಕಡೆ ಆ ಕಡೆ ಕೂತ್ಕೊಂಡು ನೋಡಿ ಕ್ಲೀನಾಗಿ ಕಾಣುತ್ತದೆ, ಯಾವ್ದು ಹೋಗ್ತಾ ಇದೆ ಯಾವ್ದು ಹೋಗ್ತಾ ಇಲ್ಲ ಅನ್ನೋದು ವಿಸಿಬಿಲಿಟಿ ಇದೆ. ಬಟ್ ಡ್ರಿಪ್ಪಲ್ಲಿ ಹಂಗಿಲ್ಲ, ಆಗಲ್ಲ. ಸಣ್ಣ ರೈತರು ಏನು ತೊಂದರೆ ಇಲ್ದಂಗೆ ಉಪಯೋಗಿಸ್ಬೋದು.